ಪ್ರಾದೇಶ ಅಂತ ಹೇಳಿದರೆ ಈ ಎರಡು ಬೆರಳುಗಳನ್ನು ಒಟ್ಟು ಸೇರಿಸಿ ಇಟ್ಟಾಗ ಸಿಗತಕ್ಕಂತಹ ಜಾಗ. ಅಂಗುಷ್ಠಸ್ಯ ಪ್ರದೇಶಿನ್ಯ ವ್ಯಾಸಃ ಪ್ರಾದೇಶ ಉಚ್ಯತೆ ಅಂತ. ಅಂಗುಷ್ಠ ಮತ್ತು ಪ್ರದೇಶಿನಿ ಇವುಗಳ ವ್ಯಾಸ ಅಂದರೆ ಬಿಡಿಸಿ ಇಟ್ಟಾಗ ಸಿಗತಕ್ಕಂತಹ ಜಾಗ, ಅದಕ್ಕೆ ಪ್ರಾದೇಶ ಅಂತ ಹೆಸರು. ಇನ್ನೊಂದು ತಾಲ ಅಂತ ಮತ್ತೊಂದು ಹೆಸರು. ತಾಲ ಅಂದರೆ ಏನು? ತಾಲಃ ಸ್ಮೃತಃ ಮಧ್ಯಮಯ ಅಂತ. ಈ ಬೆರಳು ಮತ್ತು ಮಧ್ಯಮ ಅವುಗಳನ್ನು ಬಿಡಿಸಿಟ್ಟಾಗ ಅದು ಪ್ರಾದೇಶಕ್ಕಿಂತ 1 ಅಂಗುಲ ಜಾಸ್ತಿ, ಅಂದರೆ ಗೇಣಿಗಿಂತ 1 ಅಂಗುಲ ಜಾಸ್ತಿ ಸಿಗ್ತದೆ, ಅದಕ್ಕೆ ತಾಲ ಅಂತ ಹೆಸರು. ಮತ್ತೆ ಅನಾಮಿಕಾದಿಂದ ಜೊತೆಗೆ ಬಿಡಿಸಿ ಇಟ್ಟಾಗ ಸಿಗತಕ್ಕಂತಹ ಜಾಗಕ್ಕೆ ಅದು ಅದಕ್ಕಿಂತ ಅರ್ಧ ಅಂಗುಲ ಕಡಿಮೆ, ಅದಕ್ಕೆ ಗೋಕರ್ಣ ಅಂತ ಹೆಸರು. ಮತ್ತೊಂದು ಕನಿಷ್ಠಿಕಾದಿಂದ ಅಂದರೆ ಚಿಕ್ಕ ಬೆರಳಿನಿಂದ ಬಿಡಿಸಿ ಇಟ್ಟಾಗ ಎಷ್ಟು ಜಾಗ ಸಿಗ್ತದೆ, ಅದಕ್ಕೆ ವಿತಸ್ತಿ ಅಂತ ಹೆಸರು. ವಿತಸ್ತಿ ಅಂದರೆ 12 ಅಂಗುಲ, ಅಂದರೆ ಕೈ ಬಿಡಿಸಿ ಇಟ್ಟಾಗ ಈ ಕಿರುಬೆರಳು ಮತ್ತು ಅಂಗುಷ್ಠ ಇವುಗಳಿಗೆ ಮಧ್ಯದಲ್ಲಿ ಸಿಗತಕ್ಕಂತಹ ಜಾಗ ಅದು ಒಟ್ಟು 12 ಅಂಗುಲ ಆಗುತ್ತೆ, ಇದಕ್ಕೆ ವಿತಸ್ತಿ ಅಂತ ಹೆಸರು. ಈ ವಿತಸ್ತಿ ಅನ್ನುವ ಪರಿಮಾಣವನ್ನು ಇಟ್ಟುಕೊಂಡು ಆಮೇಲೆ ವಾಸ್ತುಶಾಸ್ತ್ರವನ್ನು ಬೆಳೆಸಿಕೊಂಡು ಹೊರಟು. ಇಲ್ಲಿ ವಾಸ್ತುಶಾಸ್ತ್ರ ಒಂದಷ್ಟು ಬರುತ್ತೆ, ಮನೆ ಕಟ್ಟಿದವರಿಗೆಲ್ಲ ಗೊತ್ತುಂಟು, ಅದರಿಂದ ನಾನು ಅದನ್ನು ಹೆಚ್ಚು ವಿವರಿಸಲಿಕ್ಕೆ ಹೋಗುವುದಿಲ್ಲ. ಅಲ್ಲಿಂದ ನಂತರ ವಿತಸ್ತಿ ಬೆಳೆದು ಮತ್ತೆ ಹೆಚ್ಚು ಹಸ್ತ ಅನ್ನುವುದು ಪ್ರಾರಂಭವಾಯಿತು. ಹಸ್ತ ಅಂತ ಹೇಳಿದರೆ ಒಟ್ಟು 3 ವಿತಸ್ತಿಗಳು ಅಂತ ಹೇಳ್ತಾರೆ, ಅಂದರೆ ಒಂದು ಮೊಳ ಅಂತ ಇವತ್ತೇನು ಹೇಳ್ತಾರೆ ಅದು ಹಸ್ತ ಅನ್ನುವ ಹೆಸರಿನಿಂದ ಕರೆಸಿಕೊಂಡಿತು. ಕಿಷ್ಕು ಅಂತ ಮತ್ತೊಂದು. ಕಿಷ್ಕು ಅಂತ ಹೇಳಿದರೆ ಮುಕ್ಕಾಲು ಹಸ್ತ ಅಥವಾ 2 ರತ್ನಿಗಳು ಅಥವಾ 42 ಅಂಗುಲ, 42 ಅಂಗುಲವನ್ನು ಒಂದು ಕಿಷ್ಕು ಅಂತ ಕರೆದ್ರು. ಆಮೇಲೆ ಈ ಮೊಳದಲ್ಲಿ 4 ಮೊಳ ಆಯಿತು ಅಂತ ಹೇಳಿದರೆ ಅದಕ್ಕೆ ಒಂದು ಮಾರು ಅಂತ ಕರೆದ್ರು. ಸಂಸ್ಕೃತದಲ್ಲಿ ದಂಡ ಅಂತ ಕರೆದ್ರು. ಚತುರ್ಹಸ್ತ ಧನುಹು ದಂಡ, ಅದಕ್ಕೆ 2 ಹೆಸರು, ಒಂದು ದಂಡ ಅಥವಾ ಒಂದು ಧನುಸ್ಸು ಅಂತ. ಒಂದು ಧನುಸ್ಸು ಪರಿಮಾಣ ಅಂತ ಹೇಳಿದರೆ ಒಬ್ಬ ಆಳು ಎಷ್ಟೋ ಅಷ್ಟು ಅಂತ. ಕೈ ವಿಸ್ತಾರವಾಗಿ ತೆರೆದಿಟ್ಟರೆ ಅದು ಎಷ್ಟು ಉದ್ದ ಆಗುತ್ತೋ ಅಷ್ಟೇ ಉದ್ದ ಇರ್ತಾನೆ ಮನುಷ್ಯ. ಅವನ ಪಾದನಖದಿಂದ ಶಿರಸ್ಸಿನ ತನಕ ಎಷ್ಟು ಉದ್ದ ಇರುತ್ತೋ ಅಷ್ಟೇ ಉದ್ದಕ್ಕೆ ಇವ ಕೈ ಚಾಚಲಿಕ್ಕೆ ಬರುತ್ತೆ. ಅದು ಎರಡೂ ಕೂಡ ಸಮಾನ, 8 ಗೇಣು. ಆ 8 ಗೇಣಿನ ಪ್ರದೇಶಕ್ಕೆ ಒಂದು ಧನುಸ್ಸು ಅಂತ ಹೆಸರು. ಅಂದರೆ ಒಬ್ಬ ಮನುಷ್ಯನ ಎತ್ತರಕ್ಕೆ ಅನುಗುಣವಾಗಿ ಅವನ ಬಿಲ್ಲು ಇರಬೇಕು ಅನ್ನೋ ಪರಿಕಲ್ಪನೆ ಇದ್ದದ್ರಿಂದ ಒಂದು ಧನುಸ್ಸು ಅಂತ ಹೇಳಿದರೆ ಒಬ್ಬ ಮನುಷ್ಯನ ಒಂದು ಆಳು ಅಂತ ಹೇಳ್ತಾರಲ್ಲ, ಅದು ಸುಮಾರು 6 ಫೀಟು ಅಂತ ಇಟ್ಟುಕೊಳ್ಳಿ ಇವತ್ತಿನ ಕಾಲಕ್ಕೆ. ಯಾಕಂದರೆ ಆ ಕಾಲಕ್ಕೆ ಅದು ಬಹಳ ಎತ್ತರದ ಆಳು ಆಗಿದ್ರು ಅವರೆಲ್ಲ. ಇದು ಧನುಸ್ಸು. ಇಂತಹ 2 ಧನುಸ್ಸು ಸೇರಿದರೆ ಅದಕ್ಕೆ ಒಂದು ಗವ್ಯೂತಿ, 2000 ಧನುಸ್ಸು ಸೇರಿದರೆ ಒಂದು ಗವ್ಯೂತಿ ಅಂತ ಹೆಸರು. ಗವ್ಯೂತಿ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಆ ಮನೆಗೆ ಸಂಬಂಧಿಸಿದ ಹೊರ ಆವರಣ ಒಂದು ಗವ್ಯೂತಿಯಷ್ಟು ಇರಬೇಕಂತೆ. ಹಿಂದಿನ ಸೈಟ್ ಹೇಗೆ ಮಾಡುವುದು ಅಂತ ಇವತ್ತು ಆ ರೀತಿ ಆಲೋಚನೆ ಮಾಡಿದರೆ ಮನುಷ್ಯ ಬದುಕುವುದು ಅಸಾಧ್ಯ ಇದೆ. ಅವತ್ತಿನ ಕ್ರಮ ಒಂದು ಗವ್ಯೂತಿಯಷ್ಟು ನಿವೇಶನವನ್ನು ಇಟ್ಟುಕೊಂಡು ಅದರ ಮಧ್ಯದಲ್ಲಿ ಮನೆ ಕಟ್ಟಬೇಕು. ಗವ್ಯೂತಿ ಅಂದರೆ ಎಷ್ಟು ಅಂದರೆ 2000 ಧನುಸ್ಸು. ಧನುಸ್ಸಹಸ್ರೇ 2 ತತ್ರ ಗವ್ಯೂತಿ ತೈಹಿ ಕೃತಾ ತದಾ. ಅಂದರೆ ಎಷ್ಟಾಗುತ್ತೆ? ಒಂದು ಧನುಸ್ಸು ಅಂದರೆ 6 ಫೀಟು ಅಂತ ನೀವು ಇಟ್ಟುಕೊಂಡ್ರೆ 6000 12,000 ಫೀಟುಗಳದು. 12,000 ಫೀಟು ಅಂತ ಹೇಳಿದರೆ ಸುಮಾರು 3,500 ಮೀಟರು, ಅಂದರೆ 3.5 ಕಿಲೋಮೀಟ್ರು. 3.5 ಕಿಲೋಮೀಟ್ರ್ ಚದರಳತೆ ಉಳ್ಳಂತಹ ಜಾಗ, ಅಷ್ಟಕ್ಕೆ ಗವ್ಯೂತಿ ಅಂತ ಹೆಸರು ಕರೆದರು. ಇನ್ನೊಂದು ಅರ್ಥದಲ್ಲಿ ಗವ್ಯೂತಿ ಅಂತ ಬಳಸಿದರು, ಅಂದರೆ 3.5 ಕಿಲೋಮೀಟರ್ ದೂರ, ಅಷ್ಟು ದೂರಕ್ಕೆ ಒಂದು ಗವ್ಯೂತಿ ಅಂತ. ಇದು ಈ ಶಬ್ದ ಬಂದದ್ದು ಹೇಗೆ ಅಂದರೆ ಗವ್ಯೂತಿ ಅಂದರೆ ಗೋ ಮತ್ತು ಯೂತಿ ಅನ್ನೋ ಶಬ್ದದಿಂದ ಬಂತು. ಅಂದರೆ ಒಂದು ಗೋವು ಅಂಬಾ ಅಂತ ಕರೆದರೆ ಅದು ಎಷ್ಟು ದೂರಕ್ಕೆ ಕೇಳಿಸುತ್ತೋ ಅಷ್ಟು ದೂರಕ್ಕೆ ಒಂದು ಗವ್ಯೂತಿ ಅಂತ ಹೆಸರು. ಇವತ್ತು ಪೇಟೆಯಲ್ಲಿ ಗೋವು ಅಂಬಾ ಅಂತ ಕರೆದ್ರೆ ಪಕ್ಕದಲ್ಲಿ ಅಲ್ಲಿ ಗೋಶಾಲೆಯಲ್ಲಿ ಕರೆದದ್ದು ಇಲ್ಲಿ ಉಪನ್ಯಾಸ ಕೇಳುವವರಿಗೆ ಕೇಳಿಸಲ್ಲ. ನಾವು ಆಲೋಚನೆ ಮಾಡಬೇಕು, ಕೃತಯುಗದಲ್ಲಿ ಇವರು ಗವ್ಯೂತಿ ಅಂತ ಕಂಡುಹಿಡಿದದ್ದು. ಕೃತಯುಗದಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ, ಯಾಕೆ ಇವತ್ತೇ ಆಲೋಚನೆ ಮಾಡೋಣ, ಒಂದು ಹಳ್ಳಿಯಲ್ಲಿ ಧರ್ಮಸ್ಥಳದ ಹತ್ರ ಒಂದು ಹಳ್ಳಿಗೆ ಹೋಗಿ ಅಲ್ಲಿಯ ಹಸಿರು ಹುಲ್ಲನ್ನು ಬೆಳೆದಂತಹ ಅದನ್ನು ತಿಂದು ಹಾಲು ಕೊಡ್ತಕ್ಕಂಥ ಒಂದು ಹಸುವನ್ನು ಆಲೋಚನೆ ಮಾಡಿಕೊಳ್ಳಿ. ಕೊಂಬು ಇಲ್ಲದೆ ಇದ್ದ ಹಸುವನ್ನು ಆಲೋಚನೆ ಮಾಡಬೇಡಿ. ಆ ಹಸು ಅದು ಪ್ರಾತಃ ಕಾಲದ ಶುದ್ಧ ವಾತಾವರಣದಲ್ಲಿ ಅಂಬಾ ಅಂತ ಕರೆದ್ರೆ ನಿಮಗೆ ಎಷ್ಟು ದೂರ ಕೇಳಿಸುತ್ತೆ ಯೋಚಿಸಿ. ಅಷ್ಟು ದೂರದ ಪ್ರದೇಶಕ್ಕೆ ಒಂದು ಗವ್ಯೂತಿ, ಅದು 3.5 ಕಿಲೋಮೀಟರ್ ಆಗುತ್ತೆ. 3.5 ಕಿಲೋಮೀಟರ್ ಅಷ್ಟು ದೂರ ಒಂದು ಅಂಬಾ ಅಂತ ಕೇಳಿಸುತ್ತೆ, ಅಷ್ಟಕ್ಕೆ ಒಂದು ಗವ್ಯೂತಿ ಅಂತ ಹೆಸರು ಕರೆದ್ರು. ಅಷ್ಟೌ ಧನುಸ್ಸಹಸ್ರಾಣಿ ಯೋಜನಂ ತೈಹಿ ವಿಭಾವಿತಂ ಅಂತ. ಆಮೇಲೆ ಯೋಜನ ಅನ್ನುವುದನ್ನು ಕಂಡುಕೊಂಡ್ರು. ಈಗ 2,000 ಧನುಸ್ಸಿಗೆ ಒಂದು ಗವ್ಯೂತಿ ಆದರೆ 8,000 ಧನುಸ್ಸಿಗೆ ಒಂದು ಯೋಜನ, ಸುಮಾರು 8 ಮೈಲಿ ಆಗಿ ಹೋಗುತ್ತೆ. ಅದು 8 ಮೈಲಿ ಅದು ಯೋಜನ ಅನ್ನೋದು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಅರ್ಥದಲ್ಲಿ ತಿಳ್ಕೊಳ್ಳುತ್ತೆ. ಒಂದೇ ಅರ್ಥದಲ್ಲಿ ಯೋಜನ ಅನ್ನುವುದು ಇಲ್ಲ. ಬ್ರಹ್ಮಾಂಡ ಪುರಾಣದ ಪ್ರಕಾರ ಒಟ್ಟು
8,000 ಧನುಸ್ಸುಗಳು. ಧನುಸ್ಸು ಅಂದರೆ ಅದರ ಹಿಂದೆ ಲೆಕ್ಕ ಹಾಕೊಳ್ಬೇಕು, ಒಂದು ಧನುಸ್ಸು ಅಂದರೆ ಎಷ್ಟು ಉದ್ದ ಅಂತ. ಅಷ್ಟು 8,000 ಧನುಸ್ಸುಗಳು ಸೇರಿದರೆ ಅದು ಒಂದು ಯೋಜನ ಅಂತ ಕರೆಸಿಕೊಂಡಿತು. ಯೋಜನಕ್ಕಿಂತ ದೊಡ್ಡ ಒಂದು ವ್ಯವಸ್ಥೆಯನ್ನು ಅವರು ಮಾಡಲಿಲ್ಲ ಅಂತೆ. ಇದನ್ನು ಇಟ್ಟುಕೊಂಡು ತಾವು ಮನೆಯನ್ನು ಕಟ್ಟುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡ್ರು. ವೃಕ್ಷಗಳನ್ನು ಕತ್ತರಿಸಿದರು, ಮನೆ ಮಾಡಿದರು. ಅಲ್ಲಿ ಅಥ ಕಿಷ್ಕುಶತಾನ್ಯಷ್ಟು ಪ್ರಾಹು ಮುಖ್ಯಂ ನಿವೇಶನಂ ಅಂತ. ಒಳ್ಳೆಯ ನಿವೇಶನ ಅಂದರೆ ಎಷ್ಟು ಉದ್ದ ಇರಬೇಕು ಅಂದರೆ, ಇವತ್ತು 30-40 ಅಥವಾ 60-40 ಅಂತ ಹೇಳ್ತೇವೆ ನಾವು. ಅವರು ಮುಖ್ಯಂ ನಿವೇಶನಂ, ನಿಜವಾದ ನಿವೇಶನ, ಮುಖ್ಯ ರೀತಿಯ ಸೈಟ್ ಅಂದರೆ ಎಂಥದ್ದು ಅಂದರೆ ಕಿಷ್ಕುಶತಾನಿ ಅಷ್ಟವು, 800 ಕಿಷ್ಕುಗಳಷ್ಟು ಚದರಳತೆಯುಳ್ಳಂತಹ ಜಾಗಕ್ಕೆ ಮುಖ್ಯ ನಿವೇಶನ ಅಂತ ಕರಿಬೇಕು ಅಂತ. ಒಂದು ಕಿಷ್ಕು ಅಂದರೆ 42 ಅಂಗುಲ. 42 ಅಂಗುಲದ ಕಿಷ್ಕು ಅಂತಹದ್ದು 800 ಕಿಷ್ಕುಗಳಷ್ಟು ಚದರಳತೆಯುಳ್ಳಂತಹ ಪ್ರದೇಶ. ಅದು ಗೃಹ ನಿರ್ಮಾಣಕ್ಕೆ ಅತ್ಯಂತ ಮುಖ್ಯವಾದ ನಿವೇಶನ ಅಂತ ಆಲೋಚನೆ ಮಾಡಿ ಅದರಲ್ಲಿ ಗೃಹವನ್ನು ನಿರ್ಮಾಣ ಮಾಡಿದರು. ಅನೇಕರು ಗೃಹವನ್ನು ನಿರ್ಮಾಣ ಮಾಡಿ ಅದನ್ನು ಪಟ್ಟಣ ಅಂತ ಕರೆಯುವುದಕ್ಕೆ ಶುರು ಮಾಡಿದರು. ಪಟ್ಟಣಕ್ಕಿಂತ ಅರ್ಧ ಯೋಜನದಷ್ಟು ದೂರದಲ್ಲಿ ಖೇಟ ಅಂತ ನಿರ್ಮಾಣ ಮಾಡಿದರು. ಅಲ್ಲಿ ಖೇಟ ಅಂತ ಹೇಳಿದರೆ ಅಲ್ಲಿ ಪರಸ್ಪರ ಪಶುಗಳನ್ನು ವಿನಿಮಯ ಮಾಡಿಕೊಳ್ಳತಕ್ಕಂತಹ ಜಾಗ. ಗೋವನ್ನು ಕೊಟ್ಟು ಕುರಿಯನ್ನು ತೆಗೊಳ್ಳುವುದು, ಕುರಿಯನ್ನು ಕೊಟ್ಟು ಆಡನ್ನು ತೆಗೊಳ್ಳುವುದು, ಅದಕ್ಕೋಸ್ಕರ ಇರತಕ್ಕಂತಹ ಜಾಗಕ್ಕೆ ಖೇಟ ಅಂತ ಹೆಸರು. ಇನ್ನು ಆಹಾರ ಧಾನ್ಯಗಳನ್ನು ಮಾರಾಟ ಮಾಡಿಕೊಳ್ತಕ್ಕಂತಹ ಜಾಗಕ್ಕೆ ಪಟ್ಟಣ ಅಂತ ಹೆಸರು. ಹೀಗೆ ಪಟ್ಟಣಕ್ಕಿಂತ ಅರ್ಧ ಯೋಜನ ದೂರದಲ್ಲಿ ಖೇಟ, ಖೇಟಕ್ಕಿಂತ 1 ಯೋಜನ ದೂರದಲ್ಲಿ ಗ್ರಾಮ ಇರಬೇಕು ಅಂತ. ಗ್ರಾಮಗಳು ಅಂದರೆ ದೂರದಲ್ಲಿ ಕೃಷಿ ಮಾಡತಕ್ಕಂತಹ ಜನಗಳ ವ್ಯವಸ್ಥೆ. ಹೀಗೆ ಕೃಷಿಯ ವ್ಯವಸ್ಥೆ ಪ್ರಾರಂಭ ಆಯಿತು ಬದುಕುವುದಕ್ಕೋಸ್ಕರ. ಈತ ಕಡೆ ಪಟ್ಟಣಗಳ ವ್ಯವಸ್ಥೆ ಆಯಿತು. ಪಟ್ಟಣದಲ್ಲಿ ಮಾರ್ಗಗಳ ವ್ಯವಸ್ಥೆ. ಅದರಲ್ಲಿ ನಗರದಲ್ಲಿ ಮಾರ್ಗ ಎಷ್ಟಿರಬೇಕು ಅಂತೇಳಿದರೆ 20 ಧನು ಗ್ರಾಮ ಮಾರ್ಗ ಅಂತ. ಪಟ್ಟಣವನ್ನು ಗ್ರಾಮವನ್ನು ಸೇರಿಸುವ ಮಾರ್ಗ 20 ಧನುಸ್ಸಿನಷ್ಟು ಅಗಲ. ಅದು 50 ಫೀಟ್ ರಸ್ತೆ ಆಗಲಿ 100 ಫೀಟ್ ರಸ್ತೆ ಆಗಲಿ ಅಲ್ಲ, 20 ಧನುಸ್ಸು. ಇವತ್ತು ವಾಜಪೇಯಿಯವರ ದೀರ್ಘ ಚತುಷ್ಪಥ ಯೋಜನೆ ಇದಲ್ಲ, ಅದನ್ನು ನಾವು ಆಲೋಚನೆ ಮಾಡಿಕೊಳ್ಬೋದು. ಅಷ್ಟು ವಿಸ್ತಾರವಾದ 20 ಧನುಸ್ಸಿನಷ್ಟು ವಿಸ್ತಾರವಾದ ಪ್ರಧಾನ ಮಾರ್ಗದ ನಿರ್ಮಾಣ. ಅದಕ್ಕೆ ಮಧ್ಯದಲ್ಲಿ ಸೀಮಾ ಮಾರ್ಗಗಳು ಅಂದರೆ ರಾಜರಸ್ತೆಯಿಂದ ಮತ್ತೆ ಮುಖ್ಯ ರಸ್ತೆಗಳು, ಮುಖ್ಯ ರಸ್ತೆಯಿಂದ ಮತ್ತೆ ಅಡ್ಡ ರಸ್ತೆಗಳು, ಅವುಗಳೆಲ್ಲ ದಶೈವತು, ಕೆಲವು ಧನುಸ್ಸಿನಷ್ಟು ಮತ್ತೆ ಕೆಲವು 5 ಧನುಸ್ಸಿನಷ್ಟು. ಅದರ ಒಳಗೆ ಮನೆಗೆ ಹೋಗತಕ್ಕಂತಹ ಚಿಕ್ಕ ಮಾರ್ಗ ಅದು ಮತ್ತೆ 2 ಧನುಸ್ಸಿನಷ್ಟು. ಅದರ ಜೊತೆಗೆ ಪ್ರಧಾನ ಮಾರ್ಗದ ಸುತ್ತ ಮನುಷ್ಯರು ನಡ್ಕೊಂಡು ಹೋಗುವುದಕ್ಕೆ, ಇದು ರಥಗಳು, ಕುದುರೆಗಳು, ಆನೆಗಳು ಓಡಾಡುವುದಕ್ಕೆ ಪ್ರಧಾನ ಮಾರ್ಗವಾದರೆ ಪಕ್ಕದಲ್ಲಿ ನಡ್ಕೊಂಡು ಹೋಗುವುದಕ್ಕೋಸ್ಕರ ಅದು ಪದಿಕ ಅಂತ ಅದಕ್ಕೆ ಹೆಸರು. ಧೃತಿ ಮಾರ್ಗ ಊರ್ಧ್ವಷಷ್ಟಂ, ಅದು ಈ ಮಾರ್ಗಕ್ಕಿಂತ 6 ಅಂಗುಲ ಎತ್ತರದಲ್ಲಿ ಉಂಟು ಮಾಡಿದಂತಹ ಫುಟ್ಪಾತ್, ನಡ್ಕೊಂಡು ಹೋಗುವುದಕ್ಕೆ ಬೇಕಾದ ವ್ಯವಸ್ಥೆ. ಆ ಫುಟ್ಪಾತಿನ ಪಕ್ಕದಲ್ಲೇ ಅವಸ್ಕಾರ ಪರಿವಾರ ಪಾದಮಾತ್ರಂ ಸಮಂತತಃ, 1 ಹೆಜ್ಜೆಯಷ್ಟು ಅಗಲದ ಚರಂಡಿ ನೀರು ಹರಿಯುವುದಕ್ಕೆ ಬೇಕಾದ ಅವಸ್ಕಾರ ಪರಿವಾರ ಅಂತ, ಕಸಕಡ್ಡಿಗಳನ್ನು ನೀರು ಎಳ್ಕೊಂಡು ಹೋಗುವುದಕ್ಕೆ ಬೇಕಾದಂತಹ ಚರಂಡಿ ವ್ಯವಸ್ಥೆ. ಇವೆಲ್ಲವೂ ಕೂಡ ಕೃತಯುಗದಲ್ಲಿ ಪ್ರಾರಂಭವಾಯಿತು ಅನ್ನುವುದರ ಜೊತೆಗೆ ನನ್ನ ಸಮಯ ಇವತ್ತು ಮುಗಿದಿದೆ. ಕೃತಯುಗದಿಂದ ತ್ರೇತಾಯುಗದ ತನಕ ಯಾವ ರೀತಿ ಧರ್ಮ ಕೆಳಕ್ಕೆ ಇಳಿಯುತ್ತಾ ಸಾಗಿತು ಅನ್ನುವ ವಿಷಯವನ್ನು ನಿನ್ನೆ ದಿವಸ ನೋಡ್ತಾ ಇದ್ವಿ ನಾವು. ಕೃತಯುಗದಲ್ಲಿ ಮನೆಯನ್ನೇ ರಚಿಸ್ತಾ ಇರಲಿಲ್ಲ ಜನಗಳು. ನದಿ ತೀರದ ವೃಕ್ಷಗಳ ತಟಿಯಲ್ಲಿ, ಪರ್ವತದ ಗುಹೆಗಳಲ್ಲಿ ಸಂತೃಪ್ತಿಯ ಜೀವನವನ್ನು ನಡೆಸ್ತಾ ಇದ್ದರು. ಅವರಿಗೆ ಇಚ್ಛೆಯಾಗಲಿ ದ್ವೇಷವಾಗಲಿ ಇರಲಿಲ್ಲ. ಮತ್ತೆ ಕ್ರಮೇಣ ಇಚ್ಛೆ ಪ್ರಾರಂಭವಾದ ಸ್ಥಿತಿಯಲ್ಲಿ ದಾಂಪತ್ಯ ಜೀವನವನ್ನು ಪ್ರಾರಂಭಿಸಿದರು. ವೃಕ್ಷಗಳು ತಮ್ಮ ಎಲೆಯ ಪುಟದಲ್ಲಿ, ಎಲೆಯ ದೊನ್ನೆಯಲ್ಲಿ ಕೊಡ್ತಾ ಇದ್ದಂತಹ ಸುಧಾ ಸದೃಶವಾದಂತಹ ಮಧುವನ್ನು ಹೆಚ್ಚು ಹೆಚ್ಚು ಶರೀರಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಲೋಭದಿಂದ ಸ್ವೀಕರಿಸುವುದಕ್ಕೆ ಪ್ರಾರಂಭಿಸಿದರು. ಕೊನೆಗೆ ಆ ಕಲ್ಪವೃಕ್ಷದ ಜಾತಿಯೇ ಪ್ರಪಂಚದಲ್ಲಿ ನಶಿಸಿ ಹೋಯಿತು. ಆಮೇಲೆ ಜೀವನೋಪಾಯವನ್ನು ಹುಡುಕ್ತಾ ಅವರು ಗೃಹಗಳನ್ನು ನಿರ್ಮಾಣ ಮಾಡಿದರು. ಯಾವ ವೃಕ್ಷಗಳು ಹಿಂದೆ ತಮಗೆ ಮಧುವನ್ನು ಸಮರ್ಪಿಸ್ತಾ ಇದ್ವೋ ಅಂತಹ ವೃಕ್ಷಗಳನ್ನೇ ಕಡಿದು ತಮ್ಮ ಮನೆಯನ್ನು ರಚನೆ ಮಾಡಿದರು. ಈ ಸ್ಥಿತಿ ಕೆಲವು ಕಾಲ ಮುಂದುವರಿಯಿತು. ಮನೆಯನ್ನು ರಚಿಸಿದ ಮೇಲೆ ಹೊಟ್ಟೆಗೆ ಬೇಕಾಗಿ ಕೃಷಿ ಮಾಡುವಂತಹ ಸ್ಥಿತಿ ಉದ್ಭವಿಸಿತು. ಯಾಕಂದರೆ ವೃಕ್ಷಗಳು ತಾವಾಗಿ ಅಲ್ಲಿಯ ತನಕ ಕೊಡ್ತಾ ಇದ್ದ ಆಹಾರ ಧಾನ್ಯಗಳು ನಿಂತು ಹೋದವು.
ಇದು ಕೃತಯುಗದ ಮಧ್ಯಭಾಗದಲ್ಲಿ ಉಂಟಾದಂತಹ ಸ್ಥಿತಿ. ಕೊನೆಗೆ ಏನಾಯಿತು ಅಂದರೆ ಇವರಲ್ಲಿ ಒಂದು ರೀತಿಯ ಲೋಭವೂ ಪ್ರಾರಂಭವಾಯಿತು ಆ ಮನುಷ್ಯರಲ್ಲಿ. ಮತ್ತೊಬ್ಬ ಮನೆಯನ್ನು ನಿರ್ಮಾಣ ಮಾಡಿದರೆ ಅದಕ್ಕಿಂತ ಸುಂದರವಾದ ಮನೆ ನನ್ನದಾಗಬೇಕು ಅಂತ ಹಿಂದೆ ನಿರ್ಮಾಣ ಮಾಡಿದ್ದ ಗೃಹವನ್ನು ಕೆಡವಿ ಇನ್ನೊಬ್ಬರ ಮನೆಗಿಂತ ಶ್ರೇಷ್ಠವಾದ ಗೃಹವನ್ನು ತಾನು ನಿರ್ಮಾಣ ಮಾಡುವುದು. ಮತ್ತೊಬ್ಬ ಸಾಮಾನ್ಯ ಬೀಟೆಯ ಮರದಿಂದ ಮನೆಯನ್ನು ನಿರ್ಮಿಸಿದರೆ ಇವನು ಶ್ರೀಗಂಧದ ಮರದ ಮನೆಯಾಗಬೇಕು ಅಂತೇಳಿ ಶ್ರೀಗಂಧದ ಮರಗಳನ್ನು ಕಡಿಯುವುದು. ಹೀಗೆ ಮರಗಳನ್ನು ಕಡಿದು ಕಡಿದು ಗೃಹ ನಿರ್ಮಾಣ ಮಾಡತಕ್ಕಂತಹ ಸ್ಥಿತಿ, ಲೋಭಪೂರ್ಣವಾದ ಸ್ಥಿತಿ ಮುಂದುವರಿದ ಸ್ಥಿತಿಯಲ್ಲಿ ಉಣ್ಣುವುದಕ್ಕೆ ಆಹಾರ ಧಾನ್ಯ ಇಲ್ಲ ಅನ್ನುವ ಸ್ಥಿತಿ ಉಂಟಾಯಿತಂತೆ. ಕೊನೆಗೆ ಇವರೆಲ್ಲ ಹೋಗಿ ಚತುರ್ಮುಖ ಬ್ರಹ್ಮನ ಪಾದಕ್ಕೆ ಬಿದ್ದರು. ದಯವಿಟ್ಟು ನಮಗೆ ಬದುಕುವ ದಾರಿಯನ್ನು ತೋರಿಸಬೇಕು. ಆಗ ಚತುರ್ಮುಖ ಸಮಗ್ರ ಭೂಮಿಯನ್ನು ಗೋವನ್ನಾಗಿ ಮಾಡಿಕೊಂಡು ಮೇರು ಪರ್ವತವನ್ನು ಕರುವನ್ನಾಗಿ ಮಾಡಿ ತಾನೇ ಸ್ವತಃ ಹಾಲು ಕರೆಯುವವನಾಗಿ ನಿಂತು ಭೂಮಿಯಿಂದ ಬೇಕಾದ ಧಾನ್ಯಗಳನ್ನು ಕರೆದ ಅಂತೆ. ಒಟ್ಟು 17 ರೀತಿಯಾದ ಧಾನ್ಯಗಳನ್ನು ಆತ ಭೂಮಿಯಿಂದ ಕರೆದ, ಹಸುವಿಂದ ಹಾಲು ಕರೆಯುವ ಹಾಗೆ ಭೂಮಿಯಿಂದ ಕರೆದ ಅನ್ನುವುದನ್ನು ಬ್ರಹ್ಮಾಂಡ ಉಲ್ಲೇಖ ಮಾಡುತ್ತೆ. ಹಿಮವಂತನನ್ನು ಅವನು ವತ್ಸವನ್ನಾಗಿ ಮಾಡಿಕೊಂಡು ಕರುವನ್ನಾಗಿ ಮಾಡಿಕೊಂಡು ಕರೆದದರ ಉಲ್ಲೇಖವೂ ಇದೆ. ಇಲ್ಲಿ ಬಂದದ್ದು ಮೇರುವನ್ನು ಕರುವನ್ನಾಗಿ ಮಾಡಿಕೊಂಡು ಗೋ ರೂಪಿಣಿಯಾದಂತಹ ಪೃಥ್ವಿಯಿಂದ ನಾನಾ ಧಾನ್ಯಗಳನ್ನು ಕರೆದು ಆ ಧಾನ್ಯಗಳನ್ನು ಸೃಷ್ಟಿ ಮಾಡಿ ಭೂಮಿಯಿಂದ ಕರೆದದ್ದು ಅಂದರೆ ಅದನ್ನು ಉದ್ಭವಗೊಳಿಸಿ ಅದನ್ನು ಈ ಪ್ರಜೆಗಳಿಗೆ ಕೊಟ್ಟ. ಇದನ್ನು ಕೃಷಿ ಮಾಡಿ ಇನ್ನು ಮುಂದೆ ನಿಮಗೆ ಅಕೃಷ್ಟಪಚ್ಯವಾಗಿರುವುದಿಲ್ಲ ಈ ಭೂಮಿ ಅಂತ ಹೇಳ್ತಾನೆ. ಅಕೃಷ್ಟಪಚ್ಯ ಅಂದರೆ ಕೃಷಿಯನ್ನು ಮಾಡದೆ ಭೂಮಿ ಆಹಾರ ಧಾನ್ಯವನ್ನು ಒದಗಿಸುವುದು. ಕೃತಯುಗದ ಮಧ್ಯಕಾಲದ ತನಕ ಕೃಷಿ ಮಾಡದೇನೇ ಭೂಮಿ ಆಹಾರ ಧಾನ್ಯವನ್ನು ಒದಗಿಸ್ತಾ ಇತ್ತು. ಇನ್ನು ಮುಂದೆ ಕೃಷಿ ಮಾಡದೆ ಒದಗಿಸುವುದಿಲ್ಲ. ಆದ್ದರಿಂದ ಭೂಮಿಯನ್ನು ಹಸನು ಮಾಡಿ ಈ ಧಾನ್ಯಗಳನ್ನು ಬಿತ್ತಿ ಅದರಿಂದ ನಿಮ್ಮ ಜೀವನವನ್ನು ನಡೆಸಿಕೊಳ್ಳಿ ಅಂತ ಚತುರ್ಮುಖ ಆದೇಶಿಸಿದ. ಸರಿ ಅಂತ ಇವರು ಧಾನ್ಯವನ್ನು ತಗೊಂಡ್ರು. ಕೃಷಿ ಮಾಡುವುದರ ಬಗ್ಗೆ ಜಿಜ್ಞಾಸೆ ಉಂಟಾಯಿತು ಅವರಲ್ಲಿ. ಉಳುವುದು ಯಾರು, ಉತ್ತ ಮೇಲೆ ಬೆಳೆಯುವುದು ಯಾರು, ಬೆಳೆದದ್ದನ್ನು ಹಂಚುವುದು ಯಾರು, ಹಂಚಿದ್ದನ್ನು ತಿನ್ನುವುದು ಯಾರು, ಎಲ್ಲರೂ ತಿನ್ನುವುದಕ್ಕೆ ಸಿದ್ಧವಾಗಿ ನಿಂತರು. ಕೃಷಿ ಮಾಡುವುದಕ್ಕೆ ಯಾರೂ ಸಿದ್ಧವಾಗದೇ ಇರುವ ಸ್ಥಿತಿ ಉಂಟಾಯಿತು. ಆಗ ಚತುರ್ಮುಖ ಚಾತುರ್ವರ್ಣ್ಯವನ್ನು ಸೃಷ್ಟಿ ಮಾಡಿದ. ಇಲ್ಲಿಯ ತನಕ ಚಾತುರ್ವರ್ಣ್ಯ ಅನ್ನುವುದು ಇರಲಿಲ್ಲ. ಕೃತಯುಗದ ಮಧ್ಯಕಾಲದಲ್ಲಿ, ಕೃತಯುಗ ದಾಟಿ ತ್ರೇತಾಯುಗದ ಮಧ್ಯಕಾಲದಲ್ಲಿ ಚಾತುರ್ವರ್ಣ್ಯದ ಸೃಷ್ಟಿಯಾಯಿತು. ಅದು ಸೃಷ್ಟಿ ಅಂದರೆ ಏನು, ಇಂಥವರು ಬ್ರಾಹ್ಮಣರು ಇಂಥವರು ಕ್ಷತ್ರಿಯರು ಅಂತೇಳಿ ಸೃಷ್ಟಿ ಮಾಡಿದ್ದಲ್ಲ. ಸ್ವತಃ ಆ ಜನಾಂಗದಲ್ಲಿ 4 ರೀತಿಯ ಭಾವ ಇತ್ತು. ಏವೈ ಪರಿಗ್ರಹೀತಾರಃ ತಾಸಾಂ ಆಸನ್ ಬಲೀಯಸಃ ಇತರೇಷಾಂ ಕೃತ ತ್ರಾಣಾನ್ ಸ್ಥಾಪಯಾಮಾಸ ಕ್ಷತ್ರಿಯಾನ್ ಅಂತ. ಆ ಇದ್ದ ಮನುಷ್ಯರಲ್ಲಿ 4 ತರನ ಸ್ವಭಾವವನ್ನು ನೋಡಿ ನೀವು ಕ್ಷತ್ರಿಯರು, ನೀವು ಬ್ರಾಹ್ಮಣರು, ನೀವು ವೈಶ್ಯರು, ನೀವು ಶೂದ್ರರು ಅಂತ ಅವರಿಗೆ ಹೆಸರು ಕೊಟ್ಟದ್ದು ಮಾತ್ರ ಚತುರ್ಮುಖ. ಅವರ ಸ್ವಭಾವ ಸಹಜವಾಗಿ ಅವರಲ್ಲಿ ಒಂದೊಂದು ಧರ್ಮ ಇತ್ತು. ಅದನ್ನು ಪರಿಗಣಿಸಿ ಅವರಿಗೆ ಆಯಾಯ ಹೆಸರನ್ನು ಕೊಟ್ಟಂತೆ ಚತುರ್ಮುಖ. ಯಾರು? ಏವೈ ಪರಿಗ್ರಹೀತಾರಃ, ಮತ್ತೊಬ್ಬರು ಕೊಟ್ಟದ್ದನ್ನು ಇಟ್ಟುಕೊಂಡು ತಾವು ಜೀವನ ಮಾಡುವವರು. ಅಷ್ಟೇ ಅಲ್ಲ, ಬಲೀಯ ಸಹ ತಾಸಾಂ ಆಸನ್ನ ಬಲೀಯ ಸಹ, ಉಳಿದವರನ್ನೆಲ್ಲ ತನ್ನ ಬಲದ ಮೂಲಕವಾಗಿ ನಿಯಂತ್ರಣ ಮಾಡುವ ಸಾಮರ್ಥ್ಯವುಳ್ಳವರು. ಇತರೇಷಾಂ ಕೃತ ತ್ರಾಣಾನ್, ಉಳಿದವರನ್ನು ನಿಯಮನ ಮಾಡುವುದು ಮಾತ್ರ ಅಲ್ಲ, ಮತ್ತೊಬ್ಬರಿಂದ ಅವರಿಗೆ ತೊಂದರೆಯಾಯಿತು ಅಂತೇಳಿದರೆ ಅವರನ್ನು ರಕ್ಷಣೆ ಮಾಡತಕ್ಕಂತಹ ಸಾಮರ್ಥ್ಯವುಳ್ಳವರು. ಇಂತಹ ಶಕ್ತಿಗಳನ್ನು, ಅಂತಹ ವ್ಯಕ್ತಿಗಳನ್ನು, ಅವರನ್ನು ಕ್ಷತ್ರಿಯರು ಅಂತ ಅವರಿಗೆ ಹೆಸರು ಕೊಟ್ಟ ಚತುರ್ಮುಖ. ಇನ್ನು ಮತ್ತೊಂದು ಸ್ವಭಾವದ ಜನ ಇದ್ರು. ಯಾರು? ಉಪತಿಷ್ಠಂತಿ ತಾವಂತಹ ಯಾವಂತಹ ನಿರ್ಮಿತಾಸ್ತಥ ಸತ್ಯಂ ಬ್ರೂತ ಯಥಾಭೂತಂ ಧ್ರುವಂ ವೋ ಬ್ರಾಹ್ಮಣಾಸ್ತುತಾಹ ಅಂತೇಳಿದ. ಇನ್ನೊಂದು ಪಂಗಡದವರು, ಅವರು ಏನು ಸಿಕ್ಕಿತೋ ಅಷ್ಟರಿಂದ ತೃಪ್ತಿ ಪಡುವವರು. ತಮ್ಮ ಹೊಟ್ಟೆಗೆ ಇವತ್ತು ಏನೂ ಸಿಗಲಿಲ್ಲ ಅಂತ ಹೋಗಿ ಮತ್ತೊಬ್ಬರ ಹತ್ರ ಹೋಗಿ ಅವರದನ್ನು ಕಸಿದುಕೊಂಡು ಬರುವುದಾಗಲಿ, ಅಥವಾ ಹುಂಕಾರವನ್ನು ಹೇಳಿ ಗದರಿಸಿ ಪಡೆಯುವುದಾಗಲಿ, ಇದನ್ನು ಈ ಕಳ್ಳತನವನ್ನಾಗಲಿ ದರೋಡೆಯನ್ನಾಗಲಿ ಮಾಡದೆ ಹೊಟ್ಟೆಗಿಲ್ಲ ಅಂತಾದರೆ ಹಾಗೇ ಕೂಡತಕ್ಕಂತಹ ಒಂದು ಜನಾಂಗ. ಉಪತಿಷ್ಠಂತಿ ತಾವಂತಹ ಯಾವಂತಹ ನಿರ್ಮಿತಾಸ್ತಥ, ಎಷ್ಟು ಸಿಕ್ಕಿತೋ ಅಷ್ಟರಿಂದ ಖುಷಿ ಪಡತಕ್ಕಂತಹ ಅಲ್ಪತೋಷಿಗಳು. ಅದರ ಜೊತೆಗೆ ಎಂತಹ ಸಂದರ್ಭದಲ್ಲೂ ಕೂಡ ತಮ್ಮ ಮನಸ್ಸಿಗೆ ಸತ್ಯ ಅನಿಸಿದ್ದಕ್ಕಿಂತ ವಿರುದ್ಧವಾಗಿ ಮಾತಾಡದೇ ಇರತಕ್ಕಂಥವರು, ಸುಳ್ಳಾಡದೇ ಇರತಕ್ಕಂತಹ ಸ್ವಭಾವ. ಈ ರೀತಿ ಇದ್ದವರನ್ನು ಬ್ರಾಹ್ಮಣ ಅಂತ ಕರೆದ. ಉಪನಿಷತ್ತಿನಲ್ಲಿ ಒಂದು
ಜಾಬಾಲ ಸತ್ಯಕಾಮನ ಕಥೆ ಬರುತ್ತೆ. ಅವನು ಒಬ್ಬ ವ್ಯಕ್ತಿ, ಅವನಿಗೆ ಉಪನಯನ ಮಾಡಿಕೊಳ್ಳಬೇಕು ಅಂತ ಅನ್ನಿಸಿತು. ತಾಯಿ ಹತ್ರ ಕೇಳಿದ, ನಾನು ಯಾರೋ ಗುರುಗಳ ಹತ್ರ ಹೋಗಿ ಪಾಠ ಕೇಳಲಿ. ತಾಯಿ ಒಂದು ಗುರುಗಳ ಹೆಸರು ಕೊಟ್ಟು ಹೇಳಿದರು. ಗೌತಮನ ಹತ್ರ ಹೋದ ಇವ, ಹೋಗಿ ಉಪನಯನ ಮಾಡಬೇಕು ಅಂತ ಕೇಳಿಕೊಂಡ. ಅವನಿಗೆ ತನ್ನ ತಂದೆ ಯಾರು ಅಂತ ಗೊತ್ತಿಲ್ಲ, ಅಂತಹ ಸ್ಥಿತಿಯ ಹುಡುಗ ಅವ. ಗುರುಗಳು ಕೇಳಿದ್ರು, ನಿನ್ನ ಗೋತ್ರ ಯಾವುದು? ಅದಕ್ಕೆ ಗೋತ್ರ ನನಗೆ ಗೊತ್ತಿಲ್ಲ, ಅಮ್ಮನ ಹತ್ರ ಕೇಳಿ ಬರ್ತೇನೆ ಅಂತ ಹೋಗಿ ಹೊರಟ ಇವ. ಅಮ್ಮನ ಹತ್ರ ಬಂದು ಕೇಳಿದ, ಗುರುಗಳು ಕೇಳ್ತಾ ಇದ್ದಾರೆ ಗೋತ್ರ ಯಾವುದು? ಅವಳು ಹೇಳ್ತಾಳೆ, ನನಗೆ ಗೋತ್ರ ಯಾವುದು ಅಂತ ಗೊತ್ತಿಲ್ಲ. ನಾನು ನನ್ನ ಮಧ್ಯ ವಯಸ್ಸಿನಲ್ಲಿ 10 ಜನ ಬ್ರಾಹ್ಮಣರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದು ಪಾತ್ರೆ ತಿಕ್ಕಿ ಜೀವನ ನಡೆಸಿದವಳು. ಆ ಕಾಲದಲ್ಲಿ ನೀನು ಹುಟ್ಟಿದಿ, ಯಾವ ಗೋತ್ರದವ ನೀನು ಅಂತ ನಂಗೆ ಗೊತ್ತಿಲ್ಲ. ಈ ಹುಡುಗ ಹಾಗೇ ಹೋಗಿ ಗುರುಗಳ ಹತ್ರ ಹೇಳಿದ, ನಾನು ನನ್ನ ತಾಯಿಗೆ ಮಧ್ಯ ವಯಸ್ಸಿನಲ್ಲಿ ಜನಿಸಿದವ, ನನ್ನ ಗೋತ್ರ ಯಾವುದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಗುರುಗಳು ಹೇಳ್ತಾರೆ, ನಿಶ್ಚಯವಾಗಿಯೂ ನೀನು ಬ್ರಾಹ್ಮಣ, ನಾನು ಉಪನಯನ ಮಾಡ್ತೇನೆ ಅಂತ ಹೇಳಿ ಆತನಿಗೆ ವಿದ್ಯೆಯನ್ನು ಉಪದೇಶ ಕೊಡ್ತಾರೆ. ಯಾಕಂದರೆ ನೀನು ಸತ್ಯವನ್ನು ಹೇಳ್ತಿ. ಈ ಸತ್ಯವನ್ನು ಹೇಳುವಿಕೆ ಅನ್ನೋದು ಬ್ರಾಹ್ಮಣ್ಯದ ಲಕ್ಷಣ, ಬ್ರಾಹ್ಮಣನ ಮಗ ಅನ್ನೋದು ಬ್ರಾಹ್ಮಣ್ಯದ ಲಕ್ಷಣ ಅಲ್ಲ. ಇಲ್ಲದೆ ಹೋದರೆ, ಗೋತ್ರ ಯಾವುದು ಅಂತ ಹೇಳದೆ ಹೋದರೆ ಇವರು ಉಪನಯನ ಮಾಡಲಾರರು ಅಂತ ಹೇಳಿ ಚಿಂತನೆ ಮಾಡಿ ತಾಯಿ ಗೋತ್ರ ಹೇಳದೆ ಹೋದರೆ ತಾನೇ ಯಾವುದೋ ಗೋತ್ರಗಳನ್ನು ನೆನಪಿಸಿಕೊಂಡು ಆ ಗೋತ್ರದ ಹೆಸರು ಹೇಳ್ತಕ್ಕಂಥ ಮಕ್ಕಳೇ ಇವತ್ತಿರುವುದು. ಆದರೆ ನೀನು ಸತ್ಯವಾಗಿ ಗೋತ್ರ ಯಾವುದು ಅಂತ ಗೊತ್ತಿಲ್ಲ ಅಂತ ಅಮ್ಮ ಹೇಳ್ತಾ ಇದ್ದಾಳೆ, ನಾನು ಜಾಬಾಲ ಸತ್ಯಕಾಮ, ಜಾಬಾಲೆಯ ಮಗ ಅಷ್ಟೇ ಗೊತ್ತು ಅಂತ ಹೇಳ್ತಾ ಇದ್ದೀಯಲ್ಲ, ಈ ಸತ್ಯ ಹೇಳುವುದರಿಂದ ನೀನು ಬ್ರಹ್ಮಜ್ಞಾನಕ್ಕೆ ಯೋಗ್ಯ ಅಂತ ತೀರ್ಮಾನಿಸಿದ್ದೇನೆ ಅಂತ. ಅಂತಹ ಸತ್ಯಂಬ್ರೂತ ಯಥಾಭೂತಂ ಹೇಗೆ ನಡೆದಿದೆಯೋ ಅದನ್ನು ಎಂತಹ ಕಾಲದಲ್ಲೂ ಸುಳ್ಳಾಗಿ ಪರಿಣಮಿಸದೇ ಹೇಳತಕ್ಕಂತಹ ವ್ಯಕ್ತಿತ್ವ, ಅವರನ್ನು ಬ್ರಾಹ್ಮಣ ಅಂತ ವಿಭಾಗ ಮಾಡಿದ. ಆಮೇಲೆ ಇನ್ನೊಬ್ಬರ ಬಲದ ರಕ್ಷಣೆಯಿಂದ ತಮ್ಮ ತಮ್ಮ ಕ್ಷೇತ್ರಗಳನ್ನು ಚೆನ್ನಾಗಿ ಉತ್ತು ಅಲ್ಲಿ ಬೀಜವನ್ನು ಬೆಳೆಸಿ ನಾನಾ ರೀತಿಯ ಶಾರೀರಿಕ ಬಲಗಳನ್ನು ಭೂಮಿಯಲ್ಲಿ ಪ್ರದರ್ಶನ ಮಾಡಿ ಗೋವುಗಳನ್ನು ಸಾಕಿ ಬೇಕಾದ ಕೃಷಿಯನ್ನು ಮಾಡುವ ಸಾಮರ್ಥ್ಯವುಳ್ಳ ವ್ಯಕ್ತಿಗಳನ್ನೆಲ್ಲ ವೈಶ್ಯರು ಅಂತ ಕರೆದ. ಮತ್ತೆ ಯಾರು ತಾವು ಸ್ವತಃ ಕೆಲಸ ಆಲೋಚನೆ ಮಾಡಿ ಕೆಲಸ ಮಾಡುವುದಿಲ್ಲ, ಮತ್ತೊಬ್ಬರು ಹೇಳಿದ ಕೆಲಸವನ್ನೇ ಮಾಡತಕ್ಕಂತಹ ವ್ಯಕ್ತಿತ್ವ ಇರುವುದು, ಅಂತಹ ವ್ಯಕ್ತಿಗಳನ್ನು ಶೂದ್ರ ಅಂತ ಕರೆದ. ಇದು ಜನ್ಮದಿಂದ ಬರತಕ್ಕಂತಹ ಚಾತುರ್ವರ್ಣ್ಯ ಅಲ್ಲ. ಕೃಷ್ಣ ಗೀತೆಯಲ್ಲಿ ಹೇಳಿದ್ದಕ್ಕೆ ಸ್ಪಷ್ಟ ವಿವರಣೆ ಇಲ್ಲಿ ಸಿಗುತ್ತೆ. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಕೃಷ್ಣ ಹೇಳ್ತಾನೆ. ಅವರವರ ಸ್ವಭಾವ, ಅವರವರ ಗುಣ, ಅದಕ್ಕೆ ಅನುಗುಣವಾಗಿ ಈ 4 ನಾನು ವಿಭಾಗ ಮಾಡಿದ್ದು. ಅದು ಇಲ್ಲದೆ ಹೋದರೆ ಪ್ರಪಂಚ ನಡೆಯುವುದು ಸಾಧ್ಯ ಇಲ್ಲ. ಎಲ್ಲ ಯಾವುದೇ ಒಂದು ಸಮಾಜವನ್ನು ತಗೊಂಡ್ರೆ ಅಲ್ಲಿ ಈ 4 ವ್ಯಕ್ತಿತ್ವ ಇರುತ್ತೆ. ಅದು ಕೇವಲ ಭಾರತಕ್ಕೆ ಅಂತಾಗಲಿ ಕೇವಲ ಕರ್ನಾಟಕಕ್ಕೆ ಅಂತಾಗಲಿ ಸಂಬಂಧಿಸಿದ ವಿಷಯ ಅಲ್ಲವೇ ಅಲ್ಲ. ದೇವತೆಗಳಲ್ಲೂ ಕೂಡ 4 ವರ್ಣಗಳಿದ್ದಾವೆ. ಬ್ರಾಹ್ಮಣ ದೇವತೆಗಳು, ಕ್ಷತ್ರಿಯ ದೇವತೆಗಳು, ವೈಶ್ಯ ದೇವತೆಗಳು, ಶೂದ್ರ ದೇವತೆಗಳು ಅಂತ ದೇವತಾಗಣದಲ್ಲೂ ಇರತಕ್ಕಂತಹ ವಿಭಾಗ ಇದು. ಯಾಕಂದರೆ ಅದು ಅವರ ಸ್ವಭಾವಕ್ಕೆ ಸಂಬಂಧಪಟ್ಟ ವಿಭಾಗ, ಜಾತಿ ಅಲ್ಲ ಅದು. ಅದರಲ್ಲಿ ಈ 4 ವಿಭಾಗವನ್ನು ಮಾಡಿದರೂ ಕೂಡ 4 ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಜೀವನ ಮಾಡಲಿಕ್ಕೆ ಜನ ಒಪ್ಪಲಿಲ್ಲ ಅಂತೆ. ಸಂಸ್ಥಿತ್ಯಾಂತು ಕೃತಾಯಾಮಹಿ ಚಾತುರ್ವರ್ಣ್ಯಸ್ಯ ತೇನ ವೈ ಪುನಃ ಪ್ರಜಾಸು ತಾಮೋಹಾತ್ ಧರ್ಮಂ ತಂ ನಾನ್ವಪಾಲಯನ್ ವರ್ಣಧರ್ಮಿಶ್ಚ ಜೀವಂತ್ಯ ವೈರುದ್ಧ್ಯಂತ್ಯ ಪರಸ್ಪರಂ ಅಂತ. ಅವರು ತಮ್ಮ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಜೀವನ ಮಾಡಲಿಕ್ಕೆ ಒಪ್ಪಲಿಲ್ಲ. ನಾನು ಏನು ಯಾಕೆ ಕೆಲಸವೇ ನಾನು ಯಾಕೆ ಮಾಡಬೇಕು, ನಾನು ವ್ಯಾಪಾರ ಮಾಡ್ತೇನೆ ಅಂತ ಒಬ್ಬ ಹೊರಟ. ಇನ್ನೊಬ್ಬ ನಾನು ಜಪವನ್ನೇ ಮಾಡ್ತಾ ಇರಬೇಕು, ಯಾಕೆ ಜ್ಞಾನದಲ್ಲೇ ಯಾಕೆ ಅನುರಕ್ತನಾಗಬೇಕು, ನಾನು ಪಾಲನೆ ಮಾಡಲಿಕ್ಕೆ ಪೊಲೀಸ್ ಕೆಲಸಕ್ಕೆ ನಾನು ಹೊರಡ್ತೇನೆ ಅಂತೇಳಿ ಇನ್ನೊಬ್ಬ ಬ್ರಾಹ್ಮಣ ಹೊರಟ. ಹೀಗೆ ಇವರ ಸ್ವಭಾವವನ್ನು ಅನುಸರಿಸಿ ನೀವು ಇಂತಹ ಗುಂಪು ಅಂತ ಚಾತುರ್ವರ್ಣ್ಯವನ್ನು ಚತುರ್ಮುಖ ಸೃಷ್ಟಿಸಿದ್ರೂ ಕೂಡ ಇವರು ಅದಕ್ಕೆ ಅನುಗುಣವಾಗಿ ಜೀವನ ಮಾಡಲಿಕ್ಕೆ ಹೊರಡಲಿಲ್ಲ. ಈ ಸ್ಥಿತಿಯಲ್ಲಿ ಚಾತುರ್ವರ್ಣ್ಯ ಧರ್ಮದ ಸೃಷ್ಟಿಯನ್ನು ಚತುರ್ಮುಖ ಮಾಡಿದ. ಒಂದು ಸಲ ಚಾತುರ್ವರ್ಣ್ಯದ ಸೃಷ್ಟಿಯನ್ನು ಅಂದರೆ 4 ವಿಭಾಗವನ್ನು ಮಾಡಿದ. ವಿಭಾಗ ಮಾಡಿದರೂ ಕೂಡ ಇವರು ಆಯಾಯ ಸ್ವಭಾವಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತಾ ಇಲ್ಲ, ಸ್ವಭಾವದ ಜೊತೆಗೆ ಪ್ರಭಾವಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಿವೃತ್ತಿ ಮಾಡುವುದಕ್ಕೋಸ್ಕರ ಇದರಿಂದ ಏನಾಯಿತು ಅಂತೇಳಿದರೆ ವೈರುದ್ಧ್ಯಂತ ಪರಸ್ಪರ ವಿರೋಧ ಬೆಳೆಯುವುದಕ್ಕೆ ಪ್ರಾರಂಭವಾಯಿತಂತೆ. ಯಾಕಂದರೆ ಪ್ರತಿಯೊಬ್ಬರೂ ಕೂಡ ನಾವು ಕೂತು ತಿಂತೇವೆ, ಕೃಷಿ ಮಾಡುವುದಿಲ್ಲ ಅಂತ ಕೂಡ್ತಕ್ಕಂತಹ ಸ್ಥಿತಿ ಬಂತು. ಈ ಸ್ಥಿತಿಯಲ್ಲಿ ಅವರಿಗೆ ಇಂಥವನು ಇಂತಹ ಧರ್ಮವನ್ನು ಆಚರಿಸಬೇಕು ಅಂತ ಅವರವರಿಗೆ ವೃತ್ತಿಯನ್ನು ಪರಿಕಲ್ಪನೆ ಮಾಡಿದ. ಕ್ಷತ್ರಿಯಾಣಾಂ ಬಲಂ ದಂಡಂ ಯುದ್ಧಂ ಆಜೀವ್ಯಂ ಆದಿಶತ್. ಕ್ಷತ್ರಿಯ ಅನ್ನುವ ವರ್ಗಕ್ಕೆ ಬಲ, ತನ್ಮೂಲಕವಾಗಿ ದಂಡ. ಯಾರು ಅಪರಾಧ ಮಾಡ್ತಾರೆ, ಧರ್ಮ ಅವರಿಗೆ ಸಂಬಂಧಿಸಿದ ಧರ್ಮವನ್ನು ಬೀರಿ ನಡೀತಾರೆ ಅಂಥವರನ್ನು ನೋಡಿಕೊಳ್ಳುವುದು, ಅವರವರ ಧರ್ಮದಲ್ಲಿ ಅವರವರು ಇರುವ ಹಾಗೆ ನೋಡಿಕೊಳ್ಳುವುದು, ಸಮಾಜಕ್ಕೆ ಉಪದ್ರವಕಾರಿಯಾಗಿ ಮುಂದುವರಿಯದೇ ಇರುವುದು,
ಧರ್ಮದ ಚೌಕಟ್ಟನ್ನು ಮೀರಿದರೆ ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಸರಿಯಾದ ಚೌಕಟ್ಟಿನಲ್ಲಿ ನಿಲ್ಲಿಸುವುದು. ಈ ಕೆಲಸಕ್ಕೋಸ್ಕರ ಕ್ಷತ್ರಿಯರನ್ನು ನಿಯಮಿಸಿದ. ಯಾಜನಾಧ್ಯಾಪನೆ ಬ್ರಹ್ಮ ತಥಾದಾನ ಪ್ರತಿಗ್ರಹಂ, ಮುಖದ ಕೆಲಸವನ್ನು ತಾನು ಸಕರ್ಮ ವಿಪ್ರಸ್ಯ ಜಪೋಪದೇಶವು ಅಂತ ಹೇಳಿದ ಹಾಗೆ, ಜಪ ಆತ್ಮ ವೃದ್ಧಿಗೋಸ್ಕರ ಜಪಗಳು, ತಾನು ಅರಿತದ್ದನ್ನು ಮತ್ತೊಬ್ಬರಿಗೆ ತಿಳಿಸುವುದಕ್ಕೋಸ್ಕರ ಉಪದೇಶ, ಹೀಗೆ ಮುಖ ಕಾರ್ಯವನ್ನು ಬ್ರಾಹ್ಮಣರಿಗೆ, ಅದರ ಜೊತೆಗೆ ಯಜನ, ಸ್ವತಃ ಯಾಜನ ಯಜ್ಞ ಯಾಗಾದಿಗಳನ್ನು ಮಾಡಿಸುವುದು, ನವಗ್ರಹಾದಿ ದೋಷಗಳು ಬಂದಾಗ ದೋಷದ ನಿವೃತ್ತಿಗೋಸ್ಕರ ಪರರಿಗೆ ಉಪಕಾರ ಆಗುವುದಕ್ಕೋಸ್ಕರ ಅವರು ಕೊಡುವ ದಾನಗಳನ್ನು ಸ್ವೀಕರಿಸುವುದು. ಹೀಗೆ ದಾನ ಪ್ರತಿಗ್ರಹ ಅಂತ ಎರಡು. ತಾನು ಮತ್ತೊಬ್ಬರಿಗೆ ಇಲ್ಲದೇ ಇರತಕ್ಕಂತಹ ವ್ಯಕ್ತಿಗಳ ಹೊಟ್ಟೆ ತುಂಬಿಸುವುದಕ್ಕೋಸ್ಕರ ತನ್ನಲ್ಲಿದ್ದದ್ದನ್ನು ಕೊಡುವುದು. ಇದನ್ನು ಬ್ರಾಹ್ಮಣರ ವೃತ್ತಿಯನ್ನಾಗಿ ನಿಯಮಿಸಿದ. ದಾನ ಪ್ರತಿಗ್ರಹ, ಅದರಲ್ಲಿ 3 ತನ್ನ ಶ್ರೇಯಸ್ಸಿಗೋಸ್ಕರ, 3 ಮತ್ತೊಬ್ಬರ ಶ್ರೇಯಸ್ಸಿಗೋಸ್ಕರ. ಯಜನ ಯಾಜನಗಳಲ್ಲಿ ಯಜನ ಅನ್ನೋದು ತನ್ನ ಶ್ರೇಯಸ್ಸಿಗೋಸ್ಕರ, ಯಾಜನ ಪೌರೋಹಿತ್ಯ ಮಾಡಿ ಮತ್ತೊಬ್ಬರಿಗೆ ಯಾಗ ಮಾಡಿಸುವುದು, ಅದು ಮತ್ತೊಬ್ಬರ ಶ್ರೇಯಸ್ಸಿಗೋಸ್ಕರ. ಅಧ್ಯಯನ ಸ್ವಾತ್ಮವೃದ್ಧಿಗೋಸ್ಕರ, ಅಧ್ಯಾಪನ ಮತ್ತೊಬ್ಬರಿಗೆ ಜ್ಞಾನವನ್ನು ತುಂಬಿಸಿ ಅವರನ್ನು ಉದ್ಧಾರ ಮಾಡುವುದಕ್ಕೋಸ್ಕರ. ದಾನ ಅದು ತನ್ನ ಶ್ರೇಯಸ್ಸಿಗೋಸ್ಕರ, ಪ್ರತಿಗ್ರಹ ಮತ್ತೊಬ್ಬರ ಶ್ರೇಯಸ್ಸಿಗೋಸ್ಕರ. ಸ್ವಲ್ಪ ತಪ್ಪಾಗಿ ಕೆಲವರು ತಿಳ್ಕೊಳ್ಳುವುದು ಅಂತಿದೆ. ದಾನ ಮಾಡುವುದು ಮತ್ತೊಬ್ಬರ ಶ್ರೇಯಸ್ಸಿಗೋಸ್ಕರ, ಪ್ರತಿಗ್ರಹ ಮಾಡುವುದು ನಾನು 4 ಮಹಡಿ ಕಟ್ಟುವುದಕ್ಕೋಸ್ಕರ ಅಂತ ಕೆಲವು ಸಲ ಆಲೋಚನೆ ಮಾಡುವುದು ಅಂತಿದೆ. ದಾನ ಕೊಡುವುದು ಯಾಕೆ ಅಂದರೆ ಅವರ ಹೊಟ್ಟೆ ಇಲ್ಲ, ಅವರ ಹೊಟ್ಟೆ ತುಂಬಲಿ ಅಂತ ದಾನ ಮಾಡುವುದು. ಪ್ರತಿಗ್ರಹ ಸ್ವೀಕರಿಸುವುದು ಯಾಕೆ ಅಂತ ಹೇಳಿದರೆ ನಾವು ಉದ್ಧಾರ ಆಗುವುದಕ್ಕೋಸ್ಕರ ಮತ್ತೊಬ್ಬರು ಕೊಟ್ಟ ದಾನ ತಗೊಳ್ಳುವುದು ಅಂತ. ಆದರೆ ಇಲ್ಲಿ ಹೇಳ್ತಾರೆ ಪ್ರತಿಗ್ರಹ ಅದು ಮತ್ತೊಬ್ಬರ ಶ್ರೇಯಸ್ಸಿಗೋಸ್ಕರ. ಯಾಕಂದರೆ ಅವರಿಗೆ ಯಾವುದೋ ತೊಂದರೆ ಇರುತ್ತೆ, ಆ ತೊಂದರೆಯನ್ನು ಪರಿಹರಿಸಿಕೊಳ್ಳುವುದಕ್ಕೋಸ್ಕರ ದಾನ ವಿಹಿತವಾಗಿರುತ್ತೆ. ಅದು ತಿಲದಾನ ಇರಬಹುದು, ತೈಲದಾನ ಇರಬಹುದು, ಕುಷ್ಮಾಂಡ ದಾನ ಇರಬಹುದು. ಆ ದಾನವನ್ನು ಅವನ ದೋಷದ ಪರಿಹಾರಕ್ಕೋಸ್ಕರ ಅವ ಕೊಟ್ಟಾಗ ತಗೊಳ್ಳಬೇಕು. ತೆಗೊಳ್ಳುವ ಅರ್ಹತೆಯುಳ್ಳಂತಹ ವ್ಯಕ್ತಿ, ಜಪಾಧ್ಯಯನಶೀಲನಾದಂತಹ ವ್ಯಕ್ತಿ ಅದನ್ನು ತೆಗೊಳ್ಳಬೇಕು. ನಾನು ತೆಗೊಳ್ಳಲ್ಲ ಅಂತ ಕೂತರೆ ಪರನ ದೋಷವನ್ನು ಪರಿಹಾರ ಮಾಡುವವರು ಯಾರು? ಎಷ್ಟೋ ಸಂದರ್ಭದಲ್ಲಿ ಬಂಗಾರ ದಾನ ಕೊಡ್ತಿರೋ ತೆಗೊಳ್ತೇನೆ, ಸೈಟ್ ದಾನ ಕೊಡ್ತಿರೋ ಭೂದಾನ ತೆಗೊಳ್ತೇನೆ, ಎಳ್ಳು ದಾನ ಕೊಡ್ತಿರೋ ಅದು ಸಾಧ್ಯ ಇಲ್ಲ, ತೆಗೊಳ್ಳಿಕ್ಕೆ ಆಗೋಲ್ಲ ಅಂತ ಕೂಡುವ ವ್ಯಕ್ತಿಗಳಿರ್ತಾರೆ. ಆದರೆ ದಾನ ಅನ್ನುವುದು ಎಲ್ಲದರಲ್ಲೂ ಸಮಾನ. ಅದನ್ನು ತೆಗೊಳ್ಳುವಂತಹ ಅರ್ಹತೆಯುಳ್ಳ ಅಪ್ರತಿಗ್ರಹ ಅನ್ನುವ ವ್ರತವನ್ನು ಸ್ವೀಕಾರ ಮಾಡದೇ ಇದ್ದ ಯಾವುದೇ ಬ್ರಾಹ್ಮಣ ಅದನ್ನು ದಾನ ತೆಗೊಳ್ಳುವುದಕ್ಕೆ ಮುಂದಾಗಬೇಕು. ಯಾಕಂದರೆ ದಾನ ತೆಗೊಳ್ಳುವುದು ಅನ್ನುವುದು ಮತ್ತೊಬ್ಬರ ಶ್ರೇಯಸ್ಸಿಗೋಸ್ಕರ. ಪ್ರತಿಗ್ರಹಾಧಿ ವಿಪ್ರಸ್ಯ ಪುಣ್ಯಹಾನಿ ಪ್ರಜಾಯತೆ ಜಪಾಧ್ಯಯನ ದಾನಾದ್ಯೈ ಪುನಃ ಪೂರ್ಣ ಭಾಗ್ ಭವೇತ್ ಅಂತ. ಪ್ರತಿಗ್ರಹದಿಂದ ತನ್ನ ಪುಣ್ಯ ಹಾನಿಯಾಗಿ ಆತನ ಶ್ರೇಯಸ್ಸಾಗುತ್ತೆ. ಮತ್ತೆ ಆ ಪುಣ್ಯವನ್ನು ತುಂಬಿಸಿಕೊಳ್ಳುವುದಕ್ಕೋಸ್ಕರ ಜಪ, ಅಧ್ಯಯನ ಮತ್ತೆ ತಾನು ಮಾಡತಕ್ಕಂತಹ ದಾನ, ಇದರ ಮೂಲಕವಾಗಿ ಪುಣ್ಯ ತುಂಬಿಸಿಕೊಳ್ಳಬೇಕು ಅಂತ. ಇಂತಹ ಕರ್ಮಗಳನ್ನು ಬ್ರಾಹ್ಮಣನಿಗೆ ವಿಧಿ ಮಾಡಿದ. ಕೃಷಿ, ವಾಣಿಜ್ಯ ಇದು ವೈಶ್ಯವೃತ್ತಿ ಅಂತ ನಿಯಮಿಸಿದ. ಇವರೆಲ್ಲರಿಗೂ ಸಹಕಾರವನ್ನು ಮಾಡಿಕೊಂಡು ನಾನಾ ರೀತಿಯ ಕರಕುಶಲ ಕರ್ಮಗಳನ್ನು, ಶಿಲ್ಪಾದಿ ಆಜೀವಭೃತಾಂಚೈವ ಶೂದ್ರಾಣಾಂ ಯದಧಾತ್ ಪುನಃ ಅಂತ, ಇವರಿಗೆಲ್ಲ ಬೇಕಾದ ಕರ್ಮಗಳಲ್ಲಿ ಸಹಕರಿಸುವುದರ ಜೊತೆಗೆ ನಾನಾ ರೀತಿಯ ಶಿಲ್ಪ, ಚಿತ್ರ ಮೊದಲಾದ ಕರ್ಮಗಳಲ್ಲಿ ಕೊನೆಯ ವರ್ಗವನ್ನು ನಿಯಮಿಸಿದ ಅಂತ. ಹೀಗೆ 4 ವರ್ಣಗಳಿಗೆ 4 ಕರ್ಮದ ವ್ಯವಸ್ಥೆ, ಶ್ರಮ ವಿಭಜನೆಯನ್ನು ಮಾಡಿಕೊಟ್ಟ. ಎಲ್ಲ ಕಡೆ ಇರುವಂತಹದ್ದೇ. ಒಂದು ದೊಡ್ಡ ಆಫೀಸು ನಡಿಬೇಕು ಅಂತಾದರೆ ಅಲ್ಲಿ ಒಬ್ಬ ಲೆಕ್ಕ ಪತ್ರವನ್ನು ನೋಡಿಕೊಳ್ಳತಕ್ಕಂಥ ಒಬ್ಬ ಅಧಿಕಾರಿ ಇರ್ತಾನೆ. ಅದಕ್ಕೆ ಸಹಕರಿಸುವ ಸಾಮಾನ್ಯ ಕ್ಲರ್ಕ್ಗಳು ತುಂಬ ಜನ ಇರ್ತಾರೆ. ಬೇರೆ ಬೇರೆ ಕಡೆಯಲ್ಲಿ ವ್ಯವಹಾರ ನೋಡಿಕೊಳ್ತಕ್ಕಂತಹ ಮತ್ತೊಂದು ವ್ಯಕ್ತಿಗಳು, ವಿದೇಶಾಂಗ ಸಚಿವರು ಇದ್ದ ಹಾಗೆ ಒಂದೊಂದು ಬೇರೆ ಅಂಚೆ ಪತ್ರಗಳನ್ನು ನೋಡಿಕೊಳ್ಳುವ ಕೆಲಸ ಇರ್ತದೆ. ಒಬ್ಬೊಬ್ಬರು ಅವರವರಿಗೆ ಯಾವ ವಿಷಯದಲ್ಲಿ ಇಂಟರ್ವ್ಯೂ ಮಾಡಿ ಕೆಲಸಕ್ಕೆ ತಗೊಂಡಿರ್ತಾರೋ ಅದೇ ಕೆಲಸ ಮಾಡಬೇಕು. ಆ ಕೆಲಸ ಬಿಟ್ಟು ನಾನು ಯಾಕೆ ಕ್ಲರಿಕಲ್ ಕೆಲಸ ಮಾಡಬೇಕು, ನಾನು ಅಕೌಂಟ್ ನೋಡ್ಕೊಳ್ತೇನೆ ಅಂತ ಇವ ಹಾರಾಟ ಮಾಡಿದರೆ ಪರಸ್ಪರ ವೈರುದ್ಧ್ಯಂತ ಪರಸ್ಪರಂ ತನ್ನ ಆ ದೊಡ್ಡ ಕೆಲಸವನ್ನೇ ನಾನು ಮಾಡ್ತೇನೆ ಅಂತ ಹೊರಟ್ರೆ ಪರಸ್ಪರ ವಿರೋಧದಿಂದಾಗಿ ಕೆಲಸ, ಒಂದು ಸಮಗ್ರ ಕೆಲಸ ನಡೆಯುವುದೇ ಸಾಧ್ಯ ಇಲ್ಲ. ಒಂದು ಸಮಗ್ರ ಕೆಲಸ ಸ್ಪಷ್ಟವಾಗಿ ನಡಿಬೇಕು ಅಂತಾದರೆ ಅದರಲ್ಲಿ ಶ್ರಮ ವಿಭಜನೆ ಬೇಕು. ಇಂಥವನು ಈ ಕೆಲಸ, ಇಂಥವನು ಈ ಕೆಲಸ ಅಂತ. ಅದಕ್ಕೋಸ್ಕರ ಲೋಕದಲ್ಲಿ 4 ರೀತಿಯ ಕರ್ಮಕ್ಕೋಸ್ಕರ 4 ರೀತಿಯ ವ್ಯವಸ್ಥೆಯನ್ನು ಚತುರ್ಮುಖ, ಚಾತುರ್ವರ್ಣ್ಯವನ್ನು, ಚಾತುರ್ವರ್ಣ್ಯ ಧರ್ಮಗಳನ್ನು ನಿಯಮನ ಮಾಡಿದ. ಅದಕ್ಕೆ ಅನುಗುಣವಾಗಿ ಲೋಕ ನಡೀತಾ ಸಾಗಿತಂತೆ. ಎಷ್ಟು ಕೃತಯುಗ ಕೃತಯುಗ ಮುಗಿದು ತ್ರೇತಾಯುಗದ ಅರ್ಧದಷ್ಟು ನಡೆದಾಗ ವರ್ಣಾಶ್ರಮ ವ್ಯವಸ್ಥೆಗಳನ್ನು ಚತುರ್ಮುಖ ಸೃಷ್ಟಿಸಿದ. ಆ ವರ್ಣದಲ್ಲಿ ಮತ್ತೆ 4 ಆಶ್ರಮಗಳು, ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ ಅನ್ನುವ 4 ಆಶ್ರಮಗಳು. ಆ ಆಶ್ರಮಗಳಿಗೆ ವಿಹಿತವಾದ ಧರ್ಮಗಳು ಎಲ್ಲ ವಿಸ್ತಾರವಾದ ನಿರೂಪಣೆ ಇದೆ. ಇದು
ಎಲ್ಲ ಪುರಾಣಗಳಲ್ಲೂ ಬರುತ್ತೆ ಅಂತ ನಾನು ಹೆಚ್ಚು ವಿವರಣೆ ಕೊಡಲಿಕ್ಕೆ ಹೋಗುವುದಿಲ್ಲ ಅದರದ್ದು. ಆಮೇಲೆ ಇಷ್ಟು ಆದಾಗ ಚತುರ್ಮುಖನಿಗೆ ಅನಿಸಿತು ಇನ್ನೂ ಸೃಷ್ಟಿ ಬಹಳ ವಿಸ್ತಾರ ಆಗಬೇಕು ಅಂತ. ಅದಕ್ಕೋಸ್ಕರ ತಾನು 2 ಸ್ವರೂಪವನ್ನು ಧರಿಸಿದಂತೆ, ಒಂದು ಗಂಡು ಸ್ವರೂಪ, ಒಂದು ಹೆಣ್ಣು ಸ್ವರೂಪ. ಹೀಗೆ ಪುರುಷ ಸ್ತ್ರೀ ಅನ್ನುವ 2 ಆಕಾರಗಳನ್ನು ತನ್ನ ಶರೀರದಲ್ಲೇ ಸೃಷ್ಟಿಸಿಕೊಂಡು ಆ 2 ಸ್ವರೂಪದಿಂದ 2ಕ್ಕೆ ಜನ್ಮ ಕೊಟ್ಟ. ಒಂದು ಮಿಥುನಕ್ಕೆ ಜನ್ಮ ಕೊಟ್ಟ, ಒಂದು ಹೆಣ್ಣು ಒಂದು ಸ್ತ್ರೀ ಅದರಿಂದ ಜನಿತವಾಯಿತು. ಆ ಗಂಡಿಗೆ ಸ್ವಯಂಭುವ ಮನು ಅಂತ ಹೆಸರು, ಸ್ತ್ರೀಗೆ ಶತರೂಪ ಅಂತ ಹೆಸರು. ಮನು ಮತ್ತು ಶತರೂಪೆಯರ ಸೃಷ್ಟಿಯಾಯಿತು. ಅವರು ಹುಟ್ಟುವಾಗಲೇ ವಸ್ತುತಃ ದಂಪತಿಗಳು. ಆದರೆ ಶತರೂಪಾದೇವಿ 1000 ವರ್ಷ ಪರ್ಯಂತ ನಾರಾಯಣನನ್ನು ಕುರಿತು ತಪಸ್ಸು ಮಾಡ್ತಾಳೆ ಅಂತೆ. 1000 ವರ್ಷದ ತಪಸ್ಸಿನ ಫಲವಾಗಿ ನಾರಾಯಣ ಮನುವಿನ ಜೊತೆಗೆ ಆಕೆಯ ವಿವಾಹವನ್ನು ಮಾಡ್ತಾನೆ. ಹೀಗೆ ಶತರೂಪ ಮತ್ತು ಮನುವಿನ ವಿವಾಹ ನಡೆಯುತ್ತೆ. ಶತರೂಪ ಮತ್ತು ಮನು ಅಂತ ತುಂಬ ಜನ ಇದ್ದಾರೆ. ಅದಕ್ಕೋಸ್ಕರ ಅವನನ್ನು ಸ್ವಯಂಭುವ ಮನು ಅಂತ ಕರೀತಾರೆ. ಯಾಕಂದರೆ ಚತುರ್ಮುಖನಿಂದ ಸ್ವಯಂಭುವಿನಿಂದ ಸಾಕ್ಷಾತ್ತಾಗಿ ಜನಿಸಿದ ಮನು. ಆದ್ದರಿಂದ ಅವನು ಮೊದಲ ಮನು. 14 ಮನ್ವಂತರಗಳಲ್ಲಿ ಮೊದಲ ಮನ್ವಂತರಕ್ಕೆ ಸ್ವಯಂಭುವ ಮನ್ವಂತರ ಅಂತ ಹೆಸರು. ಈ ಮೊದಲ ಮನ್ವಂತರದ ಅಧಿಪತಿಯವ. ಇವರಿಬ್ಬರ ದಾಂಪತ್ಯದ ಫಲವಾಗಿ 2 ಗಂಡು ಮಕ್ಕಳು ಜನಿಸ್ತಾರೆ, ಪ್ರಿಯವ್ರತ ಮತ್ತು ಉತ್ತಾನಪಾದ ಅನ್ನುವ ಮಕ್ಕಳು. ಆಮೇಲೆ 3 ಜನ ಹೆಣ್ಣು ಮಕ್ಕಳು. ಬ್ರಹ್ಮಾಂಡ ಪುರಾಣ ಹೇಳುವ ಹಾಗೆ 2 ಜನ ಹೆಣ್ಣು ಮಕ್ಕಳು ಜನಿಸ್ತಾರೆ. ಒಂದು ಆಕೂತಿ ಮತ್ತೊಂದು ಪ್ರಸೂತಿ. ದೇವಹೂತಿ ಅನ್ನುವ ಹೆಸರನ್ನು ಬ್ರಹ್ಮಾಂಡ ಪುರಾಣ ಎಲ್ಲೂ ಕೂಡ ಹೇಳುವುದಿಲ್ಲ. ವಸ್ತುತಃ ದೇವಹೂತಿ ಅನ್ನುವ ಮಗಳಲ್ಲಿ ಕಪಿಲ ಅನ್ನುವ ಭಗವಂತ ಅವತರಿಸತಕ್ಕಂತಹ ಕ್ರಮವನ್ನು ಭಾಗವತ ಹೇಳುತ್ತೆ. ಇಲ್ಲಿ ಆಕೂತಿ ಮತ್ತು ಪ್ರಸೂತಿ ಅನ್ನುವ 2 ಮಕ್ಕಳು ಜನಿಸ್ತಾರೆ. ಅಲ್ಲಿ ಆಕೂತಿಯನ್ನು ಕೊಟ್ಟು ರುಚಿ ಪ್ರಜಾಪತಿ ಅಂದರೆ ಚತುರ್ಮುಖ ಬ್ರಹ್ಮನ ಮಾನಸ ಪುತ್ರ, ಆತನಿಗೆ ಆಕೂತಿಯ ಜೊತೆಗೆ ವಿವಾಹ ನಡೆಯುತ್ತೆ. ಪ್ರಸೂತಿಯನ್ನು ಕೊಟ್ಟು ದಕ್ಷ ಪ್ರಜಾಪತಿಗೆ ಚತುರ್ಮುಖನ ಮಾನಸಪುತ್ರನಾದಂತಹ ದಕ್ಷನ ಜೊತೆಗೆ ವಿವಾಹವಾಗುತ್ತೆ. ಆಕೂತಿಯಲ್ಲಿ ರುಚಿ ಪ್ರಜಾಪತಿ ಯಜ್ಞ ಮತ್ತು ದಕ್ಷಿಣ ಅನ್ನುವ 2 ಮಕ್ಕಳನ್ನು ಪಡಿತಾಳೆ. ಇಲ್ಲಿ ರುಚಿ ಪ್ರಜಾಪತಿಯ ಮಗ ಯಜ್ಞ, ಮಗಳು ದಕ್ಷಿಣ. ಆ ದಕ್ಷಿಣೆಯನ್ನು ಅಜ್ಜನಾದಂತಹ ಸ್ವಯಂಭುವ ಮನು ತನ್ನ ಮಗಳು ಅಂತ ಸ್ವೀಕರಿಸಿಕೊಂಡು ಮಗನನ್ನು, ಯಾರನ್ನು, ಯಜ್ಞನನ್ನು ತನ್ನ ಮಗ ಅಂತ ಸ್ವೀಕರಿಸಿಕೊಂಡು ಹೋಗ್ತಾನೆ. ಇದಕ್ಕೆ ಪುತ್ರಿಕಾಪುತ್ರ ಧರ್ಮ ಅಂತ ಹೆಸರು. ಅಂದರೆ ಮಗಳನ್ನು ಮದುವೆ ಮಾಡಿಕೊಡುವಾಗಲೇ ಇವಳಲ್ಲಿ ಹುಟ್ಟಿದ ಗಂಡು ಮಗುವನ್ನು ನನಗೆ ಕೊಡಬೇಕು ಅಂತ ಕೇಳಿಕೊಂಡು ಒಪ್ಪಂದ ಸಹಿ ಮಾಡಿಕೊಂಡು ಮದುವೆ ಮಾಡಿಕೊಳ್ಳುವುದು. ಇದು ಯಾವಾಗ ಅಂದರೆ ತನಗೆ ಗಂಡು ಮಕ್ಕಳು ಇಲ್ಲ ಅಂತ ಆದರೆ, ಹೆಣ್ಣು ಮಕ್ಕಳು ಮಾತ್ರ ಇದ್ದರೆ ಆವಾಗ ತನ್ನ ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಡುವಾಗಲೇ ಅಳಿಯನ ಹತ್ರ ಒಂದು ಕರಾರು ಹಾಕಿಕೊಂಡು ಮದುವೆ ಮಾಡಿಕೊಡುವುದು. ಈ ನನ್ನ ಮಗಳಲ್ಲಿ ಹುಟ್ಟುವ ಗಂಡು ಮಗುವನ್ನು ನನಗೆ ಕೊಡಬೇಕು ಅಂತ ಕರಾರು ಮಾಡಿಕೊಂಡು ಕೊಡುವುದು. ಆದರೆ ಈ ಸ್ವಯಂಭುವ ಮನುವಿಗೆ ಗಂಡು ಮಕ್ಕಳಿದ್ರು, ಪ್ರಿಯವ್ರತ ಉತ್ತಾನಪಾದ ಅಂತ ಇದ್ರೂ ಕೂಡ ಈಕೆಯನ್ನು ಮದುವೆ ಮಾಡಿಕೊಡುವಾಗ ಪುತ್ರಿಕಾಪುತ್ರ ಧರ್ಮದಿಂದ ಮದುವೆ ಮಾಡಿಕೊಡ್ತಾನೆ. ಯಾಕಂದರೆ ಅವನಿಗೆ ಗೊತ್ತಿತ್ತು ನನ್ನ ಮಗಳಲ್ಲಿ ಸಾಕ್ಷಾತ್ ನಾರಾಯಣ ಮಗನಾಗಿ ಜನಿಸುವವ ಇದ್ದಾನೆ ಅಂತ. ಆದ್ದರಿಂದ ಮಗಳಲ್ಲಿ ಜನಿಸುವ ನಾರಾಯಣ ನನ್ನ ಮಗ ಆಗಬೇಕು ಅಂತ ಲೋಭದಿಂದ ಮಗಳನ್ನು, ಆಕೂತಿಯನ್ನು ಮದುವೆ ಮಾಡಿಕೊಡುವಾಗ ಇವಳಲ್ಲಿ ಹುಟ್ಟುವ ಗಂಡು ಮಗುವನ್ನು ನನಗೆ ಕೊಡಬೇಕು ಅಂತ ಮದುವೆ ಮಾಡಿ ಕೊಡ್ತಾನೆ. ಅದಕ್ಕೆ ಅನುಗುಣವಾಗಿ ರುಚಿ ಪ್ರಜಾಪತಿ ಹುಟ್ಟಿದಂತಹ ಯಜ್ಞನನ್ನು ತಂದು ಇಲ್ಲಿ ಸ್ವಯಂಭುವ ಮನುವಿಗೆ ಸಮರ್ಪಿಸ್ತಾನೆ. ಯಾವಾಗ ಯಜ್ಞ ಇಲ್ಲಿಗೆ ಬಂದ, ದಕ್ಷಿಣೆ ಅಲ್ಲಿ ನಿಲ್ಲಿಕ್ಕೆ ಕೇಳಲಿಲ್ಲ. ಹೆಣ್ಣು ಮಗಳು ದಕ್ಷಿಣೆ ಯಜ್ಞ ಯಾವಾಗ ಸ್ವಯಂಭುವ ಮನುವಿನ ಮನೆಗೆ ಬಂದ, ಆಗ ದಕ್ಷಿಣೆ ಇರ್ಲಿಕ್ಕೆ ಕೇಳಲಿಲ್ಲ. ನಾನು ಅಲ್ಲೇ ಹೋಗಬೇಕು ಅಂತ ಬಯಸಿದ್ಲು. ಕೊನೆಗೆ ಅನಿವಾರ್ಯವಾಗಿ ದಕ್ಷಿಣೆಯನ್ನು ತಂದು ಇಲ್ಲಿ ಬಿಡುವಂತಹ ಪರಿಸ್ಥಿತಿ ಬಂತು ರುಚಿ ಪ್ರಜಾಪತಿಗೆ. ಹಾಗೆ ದಕ್ಷಿಣೆ ಮತ್ತು ಯಜ್ಞ ಇಬ್ಬರು ಸತಿಪತಿಯರಾದರು. ಹುಟ್ಟುವಾಗಲೇ ದಂಪತಿಗಳಾಗಿ ಹುಟ್ಟಿದ್ದು, ಆನಂತರ ಮದುವೆ ಆದದ್ದಲ್ಲ. ಸ್ವಯಂಭುವ ಮನು ಶತರೂಪಾದೇವಿ ಹೇಗೆ ಜನ್ಮತಃ ದಂಪತಿಗಳು, ಹಾಗೆ ದಕ್ಷಿಣ ಮತ್ತು ಯಜ್ಞ, ದಕ್ಷಿಣ ಅಂದರೆ ಲಕ್ಷ್ಮೀದೇವಿ, ಯಜ್ಞ ಅಂದರೆ ನಾರಾಯಣ, ಅವರು ದಂಪತಿಗಳಾಗಿ ಜನಿಸಿದವರು ಒಟ್ಟಿಗೆ ಸೇರಿದರು. ಯಜ್ಞ ಮಾಡಿ ದಕ್ಷಿಣೆ ಕೊಡದೇ ಇರಬಾರದು ಅಂತ ತೋರಿಸುತ್ತೆ ಅದು. ಯಜ್ಞ ಮಾತ್ರ ದಕ್ಷಿಣೆ ಒಂದು ಕಡೆ ಇವತ್ತು ಯಜ್ಞ ಮಾಡಿಸುವುದು, ದಕ್ಷಿಣೆ ನಾಳೆ ಕೊಡ್ತೇನೆ ಅಂತ ಚೆಕ್ ಬರೆದು ಕೊಡುವುದಲ್ಲ ಅಂತ. ಅದು ಯಜ್ಞದ ಜೊತೆಗೆ ನಡೆಯುವಂತಹದ್ದು ದಕ್ಷಿಣೆ. ಅದೆರಡು ದೂರ ದೂರ ಇರುವ ಹಾಗಿಲ್ಲ. ಯಜ್ಞ ಅಲ್ಲಿ ಹೋದಾಗ ದಕ್ಷಿಣೆಯೂ ಅಲ್ಲಿ ಹೋಗಿ ಕೂತ್ಲು. ಆಮೇಲೆ ಪ್ರಸೂತಿ ಮತ್ತು ದಕ್ಷ ಪ್ರಜಾಪತಿ ಇವರಲ್ಲಿ 24 ಜನ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಹೀಗೆ ಸೃಷ್ಟಿಯ ವಿಸ್ತಾರ ನಡೆದದ್ದು ಇಲ್ಲಿ. ಹೆಣ್ಣು ಮಕ್ಕಳು ಹೆಚ್ಚು ಹೆಚ್ಚು ಹುಟ್ಟಿದಷ್ಟು ಸೃಷ್ಟಿ ಮತ್ತು ವಿಸ್ತಾರವಾಗುವುದಕ್ಕೆ ಪ್ರಾರಂಭವಾಯಿತು. ಈ 24 ಜನರಲ್ಲಿ 3 ಜನ ಮಕ್ಕಳನ್ನು 13 ಜನ ಮಕ್ಕಳನ್ನು ಧರ್ಮ ಪ್ರಜಾಪತಿಗೆ, ಯಮಧರ್ಮನಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಬಹಳ ಸುಂದರವಾದ ಸಂಸಾರ ಧರ್ಮ ಪ್ರಜಾಪತಿಯ ಸಂಸಾರ. ಯಾಕಂದ್ರೆ ಆ 13 ಜನ ಮಕ್ಕಳಲ್ಲಿ ಬಹಳ ವಿಶಿಷ್ಟವಾದ ಸೃಷ್ಟಿ ಆಮೇಲೆ ಮುಂದುವರಿಯುತ್ತೆ. ಆ 13 ಜನ ಹೆಣ್ಣು ಮಕ್ಕಳ ಹೆಸರು ಕೂಡ ಬಹಳ ವಿಚಿತ್ರ. ಒಬ್ಬಳು ಶ್ರದ್ಧೆ, ಒಬ್ಬಳು ಲಕ್ಷ್ಮಿ,
ಮತ್ತೊಬ್ಬಳು ಧೃತಿ, ಮತ್ತೊಬ್ಬಳು ತುಷ್ಟಿ, ಇನ್ನೊಬ್ಬಳು ಪುಷ್ಟಿ, ಹೀಗೆಲ್ಲ ಅವರ ಹೆಸರುಗಳು. ಧರ್ಮನಿಗೂ ಶ್ರದ್ಧೆಗೂ ಒಬ್ಬ ಮಗ ಹುಡ್ತಾನೆ, ಅವನಿಗೆ ಕಾಮ ಅಂತ ಹೆಸರು. ಹೀಗೆ ಧರ್ಮ ಶ್ರದ್ಧಾ ಕಾಮಂ ಪ್ರಜಜ್ಞೇತ ದರ್ಪೋ ಲಕ್ಷ್ಮೀಸುತ ಸ್ಮೃತಃ ಅಂತ ಬಹಳ ಸುಂದರವಾದ ರೂಪಕಾಲಂಕಾರ ಇಲ್ಲಿ ಕಾಣಿಸುತ್ತೆ ನಮಗೆ. ಧರ್ಮಾಚರಣೆ ಮಾಡುವಾಗ ಜೊತೆಗೆ ಶ್ರದ್ಧೆ ಸೇರಬೇಕು. ಧರ್ಮ ಅನ್ನುವ ಗಂಡಿಗೆ ಶ್ರದ್ಧೆ ಅನ್ನುವ ಹೆಣ್ಣಿನ ಜೊತೆಗೆ ಮದುವೆ ಮಾಡಬೇಕು. ಈ ಧರ್ಮ ಮತ್ತು ಶ್ರದ್ಧೆಯ ದಾಂಪತ್ಯದ ಫಲ ಏನು ಅಂತೇಳಿದರೆ ಸದಿಚ್ಛೆ ಹುಟ್ಟುತ್ತೆ, ಅದರಿಂದ ಒಳ್ಳೆಯ ಇಚ್ಛೆ ಹುಟ್ಟುತ್ತೆ. ಕಾಮ ಹುಟ್ಟುತ್ತೆ ಅಂದರೆ ಅದು ಕಾಮ ಕ್ರೋಧ ಲೋಭ ಮೋಹ ಅಂತಹ ಕಾಮ ಅಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಸೇರಿದ ಕಾಮ. ಹೀಗೆ ಎರಡು ಕಾಮಗಳಿದ್ದಾವೆ. ಕಾಮ ಜನಿಸುತ್ತೆ. ಕಾಮದ ಫಲ ಏನು ಅಂದರೆ ಮೋಕ್ಷ. ಧರ್ಮ ಅರ್ಥ ಕಾಮ ಮೋಕ್ಷ, ಕಾಮದಿಂದ ಸದಿಚ್ಛೆಯಿಂದ ಹುಟ್ಟುವಂತಹದ್ದು ಮೋಕ್ಷ. ಹೀಗೆ ಕಾಮ ಪ್ರಾಪ್ತವಾಗುತ್ತೆ ಅಂತ. ಮತ್ತೆ ಲಕ್ಷ್ಮಿ ಅನ್ನುವ ಹೆಣ್ಣಿಗೆ ಧರ್ಮನ ಜೊತೆಗೆ ಮದುವೆ ಆದಾಗ ಧರ್ಮ ಮತ್ತು ಲಕ್ಷ್ಮಿಯಲ್ಲಿ ದರ್ಪ ಹುಟ್ಟಿತು ಅಂತ. ದರ್ಪ ಲಕ್ಷ್ಮೀಸುತ ಸ್ಮೃತಃ. ಧರ್ಮಾಚರಣೆಯಲ್ಲಿ ಭಾರೀ ಸಂಪತ್ತು ಸೇರಿಕೊಂಡ್ರೆ ಆಗುವ ಕಥೆ ಹೀಗೆ. ಧರ್ಮಾಚರಣೆಯಲ್ಲಿ ಲಕ್ಷ್ಮಿ ಸೇರಿದ್ಲು, ಶ್ರದ್ಧೆ ದೂರ ನಿಂತಲು, ಶ್ರದ್ಧೆ ಆ ಕಡೆ ಹೋದ್ಲು. ಶ್ರದ್ಧೆ ಇಲ್ಲದೆ ಭಾರೀ ಸಂಪತ್ತಿನಿಂದಲೇ ವೈಭವದಿಂದ ಧರ್ಮಾಚರಣೆಯನ್ನು ನಡೆಸಿದರೆ ಏನು ಹುಟ್ಟುತ್ತೆ ಅಂದರೆ, ಇವ ಪೇಪರಲ್ಲಿ ಹಾಕಿಸ್ತಾನೆ, ನಾನು ಮಾಡಿದ ಷಷ್ಠಿ ಪೂರ್ತಿಯಲ್ಲಿ ಇಷ್ಟಿಷ್ಟು ಬಂಗಾರದ ತಂಬಿಗೆಗಳನ್ನು ದಾನ ಮಾಡಿದ್ದೇನೆ ಅಂತ ಒಂದು ಪೇಪರಲ್ಲಿ ಹಾಕಿಕೊಳ್ತಾನೆ. ದರ್ಪ ಹುಟ್ಟುವುದಕ್ಕೆ ಶುರುವಾಯಿತು. ಹೀಗೆ ಶ್ರದ್ಧೆ ದೂರ ಹೋಗಿ ಲಕ್ಷ್ಮೀ ಧರ್ಮಗಳ ಪರಸ್ಪರ ದಾಂಪತ್ಯದಿಂದ ದರ್ಪ ಹುಟ್ಟಿತು. ಎಚ್ಚರಿಕೆ ಕೊಡ್ತಾರೆ ಇದರ ಮೂಲಕ. ಈ ರೀತಿ ಎಲ್ಲ ಸೃಷ್ಟಿಯಾಗ್ತಾ ಇದೆ. ಆದ್ದರಿಂದ ನಿಮಗೆ ಧರ್ಮಾಚರಣೆಯಲ್ಲಿ ಯಾವ ಹೆಣ್ಣು ಬೇಕು, ಈ 13ರಲ್ಲಿ ಯಾವ ಯಾವ ಹೆಣ್ಣುಗಳ ಜೊತೆಗೆ ಧರ್ಮವನ್ನು ಇಟ್ಟುಕೊಳ್ಳಬೇಕು, ಯಾವುದನ್ನು ಧರ್ಮದಿಂದ ದೂರ ಇಡಬೇಕು ಅನ್ನುವುದರ ಎಚ್ಚರಿಕೆಯನ್ನು ಹೇಳುವಂತಹ ಸುಂದರವಾದ ರೂಪಕದ ಜೊತೆಗೆ ಈ 13 ಜನ ಧರ್ಮಪತ್ನಿಯರ ವಿವರಣೆ ಬರುತ್ತೆ. ಅದರಲ್ಲಿ 24 ಜನರಲ್ಲಿ 13 ಜನ ಧರ್ಮನಲ್ಲಿ ವಿವಾಹವಾದರು. ಇನ್ನು 8 ಜನ 8 ಪ್ರಜಾಪತಿಗಳಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಒಬ್ಬಳು ಸತಿ, ಆ ಸತಿಯನ್ನು ಕೊಟ್ಟು ರುದ್ರನಿಗೆ ವಿವಾಹವನ್ನು ಮಾಡ್ತಾನೆ ದಕ್ಷ. ದಕ್ಷನಿಗೆ 60 ಜನ ಮಕ್ಕಳು ಅಂತಿದೆ, ಅದು ಚಾಕ್ಷುಷ ಮನ್ವಂತರದಲ್ಲಿ. ಚಾಕ್ಷುಷ ಮನ್ವಂತರದ 60 ಜನ ಮಕ್ಕಳಲ್ಲಿ 27 ಜನ ಮಕ್ಕಳನ್ನು ಚಂದ್ರನಿಗೆ ಕೊಟ್ಟು, ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಅಂತ 27 ಜನ ತಾರೆಯರು ಅವರು ಚಂದ್ರನ ಪತ್ನಿಯರಾಗುವುದು. ಇದೆಲ್ಲ ಚಾಕ್ಷುಷ ಮನ್ವಂತರದ ಕಥೆ. ಈಗ ಸ್ವಯಂಭವ ಮನ್ವಂತರದಲ್ಲಿ ಹುಟ್ಟಿದ ದಕ್ಷ ಪ್ರಜಾಪತಿಗೆ 24 ಜನ ಮಕ್ಕಳು. ಅದರಲ್ಲಿ ಒಬ್ಬಳು ಸತಿ. ಆ ಸತಿಯನ್ನು ಕೊಟ್ಟು ರುದ್ರನಿಗೆ ಮದುವೆ ಮಾಡ್ತಾನೆ ಈತ. ಈ ರುದ್ರನಿಗೆ ಯಾವಾಗ ಸತಿಯನ್ನು ಕೊಟ್ಟು ಮದುವೆ ಮಾಡಿದ, ಆ ಮದುವೆಯ ಕಾರ್ಯಕ್ರಮಕ್ಕೆ ಸ್ವತಃ ಅಜ್ಜನಾದಂತಹ ಇವನು ಬ್ರಹ್ಮದೇವ ಬಂದಿದ್ದ, ಚತುರ್ಮುಖ ಬ್ರಹ್ಮ ಬಂದಿದ್ದ. ಸತಿಯ ಜೊತೆಗೆ ರುದ್ರನಿಗೆ ವಿವಾಹವಾದ ಕೂಡಲೇ ಬ್ರಹ್ಮದೇವ ಹೇಳಿದ, ಮದುವೆ ಆಯ್ತಲ್ಲ, ಇನ್ನು ಸೃಷ್ಟಿ ಮಾಡುವ ಕೆಲಸ ನಿಂಗೆ. ಚತುರ್ಮುಖನಿಗೆ ಸೃಷ್ಟಿ ಮಾಡಿ ಬೋರಾಗಿ ಕೊನೆಗೆ ಈಗ ಮದುವೆ ಆದದ್ದೇ ತಡ ರುದ್ರನಿಗೆ, ಇನ್ನು ಸೃಷ್ಟಿಯ ಕೆಲಸವನ್ನು ನೀನು ಪ್ರಾರಂಭಿಸು ಅಂತ ಹೇಳಿದ. ಅಷ್ಟು ಹೇಳಿದ್ದೇ ತಡ ರುದ್ರದೇವ ಸೃಷ್ಟಿ ಮಾಡುವುದಕ್ಕೆ ಶುರು ಮಾಡಿದ ಅಂತೆ. ಏನು ಅಂದರೆ, ನಾಧಿಕಾನ್ ನಚ ಹೀನಾಂತಾನ್ ಮನಸ ಆತ್ಮನಾ ಸಮಾನ್ ಸೋಭಿದ್ಯಾಯ ಸತೀಂ ಭಾರ್ಯಾಂ ನಿರ್ಮಮೇ ಚಾತ್ಮಸಂಭವಾನ್ ಅಂತ. ತನಗಿಂತ ಹೆಚ್ಚು ಶಕ್ತಿಯುಳ್ಳವರು ಅಲ್ಲ, ಕಡಿಮೆ ಶಕ್ತಿಯುಳ್ಳವರು ಅಲ್ಲ, ತನಗೆಷ್ಟು ಶಕ್ತಿಯೋ ಅಷ್ಟೇ ಶಕ್ತಿಯುಳ್ಳಂತಹ ಸೃಷ್ಟಿಯಂತೆ. ಎಂತಹ ಸೃಷ್ಟಿ! ತುಲ್ಯಾನ್ ಏವ ಆತ್ಮನಾ ಸರ್ವಾನ್ ರೂಪತೇಜೋ ಬಲಶ್ರುತೈ. ಅವರ ಸ್ವರೂಪ ಈ ರುದ್ರನ ಹಾಗೆ. ಈ ರುದ್ರನಿಗೆ 3 ಕಣ್ಣು ಅಂದರೆ ಅವನಿಗೂ 3 ಕಣ್ಣು. ಇವನಿಗೆ ಕೈಯಲ್ಲಿ ತ್ರಿಶೂಲ ಉಂಟು ಅಂತ ಹೇಳಿದರೆ, ಆ ಹುಟ್ಟಿದ ಸಾವಿರಾರು ಸಹಸ್ರಂಚ ಸಹಸ್ರಾಣಾಂ ಅಸೃಜತ್ ಕೃತ್ತಿವಾಸಸಃ. ಇವ ಚರ್ಮವನ್ನು ಧರಿಸಿದ್ದಾನೆ ಅಂತ ಹೇಳಿದರೆ ಆ 1000 ಮಕ್ಕಳಿಗೂ ಕೂಡ ಚರ್ಮವೇ ಅವರ ಅಂಬರ, ಚರ್ಮಾಂಬರಧಾರಿಗಳು. ಥೇಟ್ ರುದ್ರರು ಎಲ್ಲರೂ ರುದ್ರನಿಗಿಂತ ಕಿಂಚಿತ್ತೂ ವ್ಯತ್ಯಾಸವಿಲ್ಲದೆ ಇರತಕ್ಕಂತಹ ರುದ್ರರನ್ನು ಸೃಷ್ಟಿ ಮಾಡಿದ ರುದ್ರ. ಹೀಗೆ ಸಾವಿರಾರು ರುದ್ರರು ಸೃಷ್ಟಿಯಾಗಿ ಬಿಟ್ಟರಂತೆ. ಚತುರ್ಮುಖ ಒಂದು ಸಲ ಕಣ್ಣು ಉಜ್ಜಿಕೊಂಡು ನೋಡಿದಂತೆ ರುದ್ರನ ಸೃಷ್ಟಿಯನ್ನು. ಭಾಗವತದಲ್ಲಿ ಭೂತಪ್ರೇತಗಳ ಸೃಷ್ಟಿಯನ್ನು ನಿರೂಪಣೆ ಮಾಡಿದೆ, ಇಲ್ಲಿ ರುದ್ರರ ಸೃಷ್ಟಿಯನ್ನು ಬ್ರಹ್ಮಾಂಡ ನಿರೂಪಣೆ ಮಾಡಿದೆ. ಈ ರುದ್ರ ಸೃಷ್ಟಿಯನ್ನು ನೋಡಿ ಆಶ್ಚರ್ಯಾಗಿ ಆತ ಹೇಳ್ತಾನೆ, ದೃಷ್ಟ್ವಾ ಬ್ರಹ್ಮ ಅಬ್ರವೀದೇನಂ ಮಾ ಸ್ರಾಕ್ಷೀ ಈದೃಶೀ ಪ್ರಜಾಹ. ಇಂತಹ ಸೃಷ್ಟಿಯನ್ನು ದಯವಿಟ್ಟು ನಿಲ್ಲಿಸಬೇಕು ನೀನು ಅಂತ ಆದೇಶ ಕೊಡ್ತಾನೆ. ಹೇಳ್ತಾನೆ ಅವ, ಸಾಯದೇ ಇರುವ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಬಾರದು ಅಂತ ಹೇಳ್ತಾನೆ ಬ್ರಹ್ಮ. ಯಾಕೆಂದರೆ ನಾನು ವರ್ಣಾಶ್ರಮ ವ್ಯವಸ್ಥೆಯ ಧರ್ಮ ವ್ಯವಸ್ಥೆ ಎಲ್ಲ ಸೃಷ್ಟಿ ಮಾಡಿ ಆಗಿದೆ. ಈ ಸಾಯದೇ ಇರುವ ವ್ಯಕ್ತಿಗಳು ಧರ್ಮಾಚರಣೆ ಮಾಡುವುದಿಲ್ಲ, ಆದ್ದರಿಂದ ಸಾಯುವವರನ್ನು ಸೃಷ್ಟಿ ಮಾಡು ಅಂತ ಹೇಳ್ತಾನೆ. ನ ಸ್ರಷ್ಟವ್ಯಾತ್ಮನಾಸ್ತುಲ್ಯಾ ಪ್ರಜಾ ನೈವಾಧಿಕಾಸ್ತಥ ಅನ್ಯಾಸೃಜಸ್ವ ಭದ್ರಂತೆ ಪ್ರಜಾಸ್ತ್ವ ಮೃತ್ಯು ಸಂಯುತಾ. ಯಾಕಂದರೆ ನಾರಭಂ ತೇಹಿ ಕರ್ಮಾಣಿ ಪ್ರಜಾ ವಿಗತಮನ್ಯವ. ಸಾವು ವಿಗತ ಮೃತ್ಯವ. ಮೃತ್ಯು ಇಲ್ಲದೆ ಇರತಕ್ಕಂತಹ ವ್ಯಕ್ತಿಗಳು ಧರ್ಮಾಚರಣೆ ಮಾಡುವುದಿಲ್ಲ.
ಧರ್ಮಾಚರಣೆ ಮಾಡಬೇಕಾದ್ರೆ ಮರಣದ ಭಯ ಇರಬೇಕು. ನಾನು ಸಾವು ಹತ್ತಿರವಾಯಿತು ಅನ್ನುವ ಭಯ ಶುರುವಾದ ಹಾಗೆ ಧರ್ಮಾಚರಣೆ ಹೆಚ್ಚು ಹೆಚ್ಚು ಶುರುವಾಗುತ್ತೆ. ಅದಕ್ಕೋಸ್ಕರ ಒಬ್ಬ ಹೇಳ್ತಾನೆ ಸ್ಮೃತಿಕಾರ, ಧರ್ಮಾಚರಣೆ ಹೇಗೆ ಮಾಡಬೇಕು ಅಂದರೆ ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್ ಅಜರಾಮರವತ್ ಪ್ರಾಜ್ಞ ವಿದ್ಯಾಂ ಅರ್ಥಂಚ ಸಾಧಯೇತ್. ವಿದ್ಯಾರ್ಜನೆ ಮಾಡುವಾಗ ಮನಸ್ಸಲ್ಲಿ ಏನಿರಬೇಕು ಅಂದರೆ ನನಗೆ ಇನ್ನೂ ಮುಪ್ಪು ಬಂದಿಲ್ಲ, ನಾನು ಇನ್ನೂ ಮುದುಕ ಆಗಿಲ್ಲ. ಅದು ವಯಸ್ಸು 90 ಆಗಿದ್ರೂ ಸರಿ, ಅವನ ಆಲೋಚನೆ ಇರಬೇಕು ನನಗೆ ಇನ್ನೂ ಮುಪ್ಪು ಬರಲಿಲ್ಲ ಅಂತ. ನಾನು ಅಜರ ಅಂತ ಭಾವಿಸಿಕೊಂಡು ವಿದ್ಯೆಯನ್ನು ಸಂಪಾದಿಸಬೇಕು. ನನಗೆ 30 ವರ್ಷ ಆಯಿತು, ಇನ್ನೂ ಓದಿದರೆ ಎಲ್ಲಿ ಬರುತ್ತೆ, 30 ವರ್ಷ ಆಯಿತು ಅಂತ ಆಲೋಚಿಸಿದರೆ ಆಮೇಲೆ ಅವ ವಿದ್ಯಾರ್ಜಿಸುವುದನ್ನು ಬಿಟ್ಟ ಹಾಗೆ. ಆದ್ದರಿಂದ ಅವ 90 ವರ್ಷ ಆದರೂ ಕೂಡ ಆಲೋಚಿಸಬೇಕು, ನಾನು ಇನ್ನೂ ಚಿಕ್ಕವ, ನನಗೇನು ಮುಪ್ಪು ಬರಲಿಲ್ಲ ಅಂತ ಆಲೋಚಿಸಿಕೊಂಡು ವಿದ್ಯೆಯನ್ನು ಸಂಪಾದಿಸಬೇಕಂತೆ. ಇನ್ನು ದುಡ್ಡು ಸಂಪಾದಿಸಬೇಕಾದ್ರೆ ನನಗೆ ಸಾವೇ ಇಲ್ಲ ಅಂತ ತಿಳ್ಕೊಂಡು ದುಡ್ಡು ಸಂಪಾದನೆ ಮಾಡಬೇಕು. ಅಮರವತ್ ಪ್ರಾಜ್ಞ ಅರ್ಥಂ ಸಂಪಾದಯೇತ್ ಅಂತ. ನಾನು ಎಷ್ಟು ಸಂಪಾದಿಸಿದ್ರೇನು, 60, 70, 90, 100, ಕೊನೆಗಂತೂ ಸಾಯುವುದೇ ಅಲ್ವಾ ಅಂತ ಅಂದುಕೊಂಡ್ರೆ ಅವ 4 ರೂಪಾಯಿಯೂ ಸಂಪಾದನೆ ಮಾಡುವುದಿಲ್ಲ. ಅದನ್ನು ಸಂಪಾದನೆ ಮಾಡಬೇಕಾದ್ರೆ ನಾನು ಅಮರ ಅಂತ ತಿಳ್ಕೊಂಡು ಸಂಪಾದನೆ ಮಾಡಬೇಕು. ವಿದ್ಯೆ ಸಂಪಾದನೆ ಮಾಡಬೇಕಾದ್ರೆ ನಾನು ಅಜರ ಅಂತ ತಿಳ್ಕೊಂಡು ಸಂಪಾದನೆ ಮಾಡಬೇಕು. ಧರ್ಮ ಸಂಪಾದನೆ ಮಾಡಬೇಕಾದ್ರೆ ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್, ಮೃತ್ಯು ದೇವತೆ ಜುಟ್ಟು ಹಿಡಿದಿದ್ದಾನೆ ಅಂತ ತೀರ್ಮಾನ ಮಾಡಿಕೊಂಡು ಧರ್ಮಾಚರಣೆ ಮಾಡಬೇಕು. ಸಾಯು ಹತ್ತಿರ ಇಲ್ಲ. ಯಾಕಂದರೆ ಯಾವುದು ಉತ್ತರ ಕ್ಷಣದಲ್ಲಿ ಪ್ರಮಾಣಂ ನೈವ ಜೀವಾನಾಂ ಉತ್ತರ ಕ್ಷಣ ಜೀವನೇ, ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳ್ತಾರೆ. ಮುಂದಿನ ಕ್ಷಣದಲ್ಲಿ ನೀನು ಬದುಕ್ತಿ ಅನ್ನುವುದಕ್ಕೆ ಯಾವ ಪ್ರಮಾಣವೂ ಇಲ್ಲ, ವೇದ ಎಲ್ಲೂ ಹೇಳಿಲ್ಲ ಮುಂದಿನ ಕ್ಷಣದಲ್ಲಿ ನೀನು ಬದುಕೇ ಇರ್ತೀನಿ. ಆದ್ದರಿಂದ ಯಾವ ಕ್ಷಣ ತಸ್ಮಾತ್ ಅಂತಕಾಲದಲ್ಲಿ ಏನು ಕರ್ಮ ಮಾಡಬೇಕು ಅಂತ ನಿಮಗೆ ಮನಸ್ಸಿನಲ್ಲಿ ಅನ್ನಿಸೀತೋ ಆ ಕರ್ಮವನ್ನು ಪ್ರತಿಯೊಂದು ಕ್ಷಣದಲ್ಲೂ ಮಾಡ್ತಾ ಇರು. ಪಶ್ಚಾತ್ ತಾಪೇನ ತಪ್ಯಸೆ, ಅದು ಮಾಡಲಿಲ್ಲ ಅಂದರೆ ಕೊನೆಗೆ ಅಯ್ಯೋ ನಾನು ಮಾಡಲಿಲ್ಲ ಅಲ್ಲ ಅಂತ ಅನ್ನಿಸಿಕೊಳ್ಳುವ ಸ್ಥಿತಿ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ರುದ್ರನಿಗೆ ಬ್ರಹ್ಮ ಹೇಳಿದ, ಸಾಯುವ ವ್ಯಕ್ತಿಗಳನ್ನು ಸೃಷ್ಟಿಸಬೇಕು. ಇವರೆಲ್ಲ ನಿನ್ನ ಹಾಗೆ 50, 60, 40, 50 ಕಲ್ಪಗಳ ತನಕ ಬದುಕತಕ್ಕಂತಹ ವ್ಯಕ್ತಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಿ. ಪ್ರತಿಯೊಂದು ರುದ್ರ ಸ್ವರೂಪ, ನಿನಗೆ ಸಮವಾಗಿರತಕ್ಕಂತಹ ಸೃಷ್ಟಿ. ಈ ಸೃಷ್ಟಿಯನ್ನು ನಿಲ್ಲಿಸು, ಧರ್ಮಾಚರಣೆಗೆ ಯೋಗ್ಯವಾದ ಸೃಷ್ಟಿ ಇದಲ್ಲ. ಇಷ್ಟು ಕೇಳಿದ್ದೇ ದಡ ರುದ್ರದೇವ ತಾನು ಸೃಷ್ಟಿ ಮಾಡುವ ದೀಕ್ಷೆಯನ್ನೇ ಬಿಟ್ಟುಬಿಟ್ಟಂತೆ. ಓ ನಾನು ಮಾಡಿದ್ದು ಸರಿ ಹೋಗಲಿಲ್ಲ ಅಂದರೆ ಮಾಡಲ್ಲ ಬಿಡು, ನೀನೇ ಮಾಡ್ಕೋ ಅಂತ ಹೇಳಿಬಿಟ್ಟ. ಏವ ಮುಕ್ತ ಅಬ್ರವೀದೇನಂ ನಾಹಂ ಮೃತ್ಯುಜರಾನ್ವಿತಾ ಪ್ರಜಾ ಸ್ರಕ್ಷ್ಯಾಮಿ ಭದ್ರಂತೆ ಸ್ಥಿತೋಹಂ ತ್ವಂ ಸೃಜ. ನೀನು ಸೃಷ್ಟಿ ಮಾಡು, ನಿಂಗೆ ಇರಲಿ ಸೃಷ್ಟಿ ಮಾಡುವ ಕೆಲಸ, ನಾನು ಮಾಡುವುದಾದರೆ ಹೀಗೆ ಸೃಷ್ಟಿ ಮಾಡುವುದು. ಸಾಯುವಂತಹ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಬೇಕು ಅಂದರೆ ಅದೆಲ್ಲ ನನ್ನಿಂದ ಆಗೋಲ್ಲ ಅಂತ ರುದ್ರ ಹೇಳಿದ. ರುದ್ರನಂತಹ ವ್ಯಕ್ತಿಗಳು ಇರ್ತಾರೆ, ಅಪ್ಪ ಹೇಳಿದರೆ ಕೇಳೋಲ್ಲ, ಅದೆಲ್ಲ ಆಗೋಲ್ಲ, ಬೇಕಾದರೆ ನೀನು ಮಾಡ್ಕೋ ಅಂತ ಹೇಳಿದ. ಸರಿ ಚತುರ್ಮುಖ ಒಳ್ಳೆಯದಾಯಿತು, ನೀನು ಸೃಷ್ಟಿ ಮಾಡುವುದಂತೂ ನಿಲ್ಲಿಸಿದೆಯಲ್ಲ, ಪರವಾಗಿಲ್ಲ, ನಾನು ಬೇರೆ ಜನರಿಂದ ಸೃಷ್ಟಿ ಮಾಡಿಸ್ತೇನೆ ಅಂತ ಚತುರ್ಮುಖ ಹೇಳಿದ. ಇದರಿಂದಾಗಿ ರುದ್ರನಿಗೆ ಸ್ಥಾಣು ಅಂತ ಹೆಸರು ಬಂತಂತೆ. ಸ್ಥಾಣು ಅಂದರೆ ಸೃಷ್ಟಿ ಮಾಡುವುದನ್ನು ನಿಲ್ಲಿಸಿ ಕಂಬದ ಹಾಗೆ ನಿಂತು ಬಿಟ್ಟ. ನಾನು ಸೃಷ್ಟಿ ಮಾಡೋಲ್ಲ ಹೋಗು ಅಂತ ಹೇಳಿದಲ್ಲ. ಈ ಸ್ಥಿತಿ ಯಾರಾದರೂ ಒಬ್ಬ ಕಂಬದ ಹತ್ರ ದಾರಿ ಬಿಡೋ ಆ ಕಡೆ ಹೋಗು ಅಂತ ಹೇಳಿದರೆ ಕಂಬ ಏನು ಮಾಡುತ್ತೆ, ಗಟ್ಟಿಯಾಗಿ ಅಲ್ಲೇ ನಿಲ್ಲುತ್ತೆ, ಮುಂದಕ್ಕೆ ಹೋಗಲ್ಲ ಅದು. ಹಾಗೆ ರುದ್ರನ ಹತ್ರ ಚತುರ್ಮುಖ ಹಾಗೆ ಮಾಡು ಹೀಗೆ ಮಾಡು ಅಂದರೆ ಇಲ್ಲ ಅಂತ ಗಟ್ಟಿಯಾಗಿ ನಿಂತಲ್ಲ. ಅದಕ್ಕೋಸ್ಕರ ರುದ್ರನಿಗೆ ಸ್ಥಾಣು ಅಂತ ಅವತ್ತಿಂದ ಹೆಸರು ಪ್ರಾರಂಭ ಆಯ್ತಂತೆ. ಆ ಸ್ಥಾಣುವೆನಿಸಿದ ರುದ್ರ ಒಂದು ಕೆಲಸ ಮಾಡಿದ. ಏನಂದರೆ, ನಾನು ಹುಟ್ಟಿಸಿದ್ದಂತೂ 1000 ಉಂಟಲ್ಲ, ಈ 1000 ರುದ್ರರಿಗೆ ಒಂದು ಗತಿಯನ್ನು ನಾನು ಕಲ್ಪನೆ ಮಾಡ್ತೇನೆ. ಯಾಕಂದರೆ ನನ್ನ ಸಮವಾದ ಸೃಷ್ಟಿ ಇದು. ಏತೇ ದೇವಾಹ ಭವಿಷ್ಯಂತಿ ರುದ್ರಾನಾಮ ಮಹಾಬಲಾಹ, ಇವರಿಗೆಲ್ಲ ದೇವತೆಗಳ ಸ್ಥಾನ, ಇವರೆಲ್ಲರಿಗೂ ರುದ್ರ ಅಂತ ಹೆಸರು. ಹೀಗೆ 1000 ರುದ್ರರು ನಾವೆಲ್ಲ ಒಟ್ಟಿಗೇನೆ ಶತರುದ್ರೇ ಸಮಾಖ್ಯಾತಾಹ ಭವಿಷ್ಯಂತೀಹ ಯಾಜ್ಞೀಯಾಹ, ಇವರಿಗೆಲ್ಲ ಯಜ್ಞದಲ್ಲಿ ಪಾಲು ಇದೆ. ಯಜುರ್ವೇದದ ಖಂಡದಲ್ಲಿ ಬರ್ತಕ್ಕಂತಹ ರುದ್ರಾಧ್ಯಾಯ ಅಂತ, ಅದಕ್ಕೆ ಶತರುದ್ರ ಅಂತ ಹೆಸರು. ಆ ಶತರುದ್ರದಿಂದ ಪ್ರತಿಪಾದ್ಯವಾದ ಶತರುದ್ರರು, ಶತ ಅಂದರೆ 100 ಅಂತ ಅರ್ಥ ಅಲ್ಲ, ಅನಂತ, ಬಹಳ 1000. ಆ 1000 ರುದ್ರರಾಗಿ ಇವರು ನಿಂತುಕೊಂಡು ಇವರೆಲ್ಲರೂ ಕೂಡ ಶತರುದ್ರ ಯಾಗದಲ್ಲಿ ಆಹುತಿಯನ್ನು ಸ್ವೀಕರಿಸತಕ್ಕಂತಹ ರುದ್ರದೇವರಾಗಿ ನಿಲ್ತಾರೆ. ಅದರ ರುದ್ರಾಧ್ಯಾಯದ ಪ್ರಾರ್ಥನಾ ಶ್ಲೋಕವೇ ಈ ಎಲ್ಲ ರುದ್ರರನ್ನು ಸ್ತೋತ್ರ ಮಾಡತಕ್ಕಂತಹ ಸ್ತೋತ್ರ ಇದೆ. ಬ್ರಹ್ಮಾಂಡ ವ್ಯಾಪ್ತ ದೇಹಾಹ ಭಸಿತ ಹಿಮರುಚಾಹ, ಎಲ್ಲ ತ್ರಕ್ಷಾಹ, ಎಲ್ಲರೂ 3 ಕಣ್ಣಿನ ಎಲ್ಲ ವ್ಯಕ್ತಿಗಳು, ಎಲ್ಲರೂ ಚರ್ಮಾಂಬರಧಾರಿಗಳು, ಅಂತಹ ರುದ್ರದೇವರುಗಳನ್ನು ಧ್ಯಾನಿಸಬೇಕು ಅಂತ ಹೇಳ್ತಕ್ಕಂತಹ ಸ್ತೋತ್ರ ಇದೆ. ಅದು ಈ 1000 ರುದ್ರರನ್ನು ಧ್ಯಾನಿಸತಕ್ಕಂತಹ ಶ್ಲೋಕ. ಈ 1000 ರುದ್ರರು ಶತರುದ್ರದಿಂದ ಪ್ರತಿಪಾದ್ಯರಾಗಿರತಕ್ಕಂತಹ ರುದ್ರದೇವತೆಗಳು. ಯಜ್ಞಭಾಜೋ ಭವಿಷ್ಯಂತಿ ಸರ್ವೇ ದೇವಗಣೈ ಸಹ ಅಂತ, ಇವರೆಲ್ಲ ದೇವತಾಗಣಗಳ ಜೊತೆಗೆ ರುದ್ರೇಭ್ಯ ಸ್ವಾಹ ಅಂತ ಕೊಡುವ ಆಹುತಿಯನ್ನು ಸ್ವೀಕರಿಸತಕ್ಕಂತಹ ದೇವತೆಗಳು. ಹೀಗೆ ಶತರುದ್ರರ ಸೃಷ್ಟಿ ರುದ್ರನಿಂದ ನಡೆಯಿತು.
ಸತೀದೇವಿ ಮದುವೆ ಆದದ್ದು ಮಾತ್ರ. ಸತೀದೇವಿ ಈ ಸೃಷ್ಟಿಗೆ ಉಪಯೋಗಕ್ಕೆ ಬರಲಿಲ್ಲ. ರುದ್ರದೇವ ಸತೀದೇವಿಯನ್ನು ಮದುವೆಯಾದ, ಸತೀದೇವಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡ, ಸೃಷ್ಟಿ ಮಾಡುವಂತೆ ಹೇಳಿದ್ದೇ ತಡ ಇದ್ದಕ್ಕಿದ್ದ ಹಾಗೆ ಮನಸ್ಸಿನಿಂದ ಸೃಷ್ಟಿ ಮಾಡಿದ. ಧ್ಯಾನ ಮಾಡುವುದಕ್ಕೆ ಮಾತ್ರ ಸತೀದೇವಿ. ಸೃಷ್ಟಿಯಾದದ್ದೆಲ್ಲ ಮಾನಸ ಸೃಷ್ಟಿ. ಈ ಸೃಷ್ಟಿಯೆಲ್ಲವೂ ಕೂಡ ದೇವತಾಗಣದಲ್ಲಿ ಸೇರಿ ಹೋಯಿತು. ಇಷ್ಟ ಆಯಿತು. ಆದರೆ ಆಗ ಒಬ್ಬ ಋಷಿ ಕೇಳ್ತಾನೆಂತೆ, ರುದ್ರ ಸೃಷ್ಟಿ ಮಾಡಿದ್ದನ್ನು ಹೇಳಿದಿ, ಆದರೆ ರುದ್ರನ ಸೃಷ್ಟಿಯ ಬಗ್ಗೆ ನಾನೊಂದು ಕಥೆ ಕೇಳಿದ್ದೆ, ಅದು ಹೌದೋ ಅಂತ ಕೇಳ್ತಾನಂತೆ. ಋಷಿರುವಾಚ, ರುದ್ರ ಹೇಗೆ ಸೃಷ್ಟನಾದ ಅಂತ ನಾನೊಂದು ಕಥೆ ಕೇಳಿದ್ದೆ, ಅದು ಹೌದೋ ಅಂತ ಸೂತ ಪುರಾಣಿಕರ ಹತ್ರ ಕೇಳ್ತಾನೆ. ಏನು ಕಥೆ ಅಂದರೆ, ರುದ್ರ ಹುಟ್ಟಿದ ಕೂಡಲೇ ಅತ್ತ ಅಂತೆ, ಅತ್ತದ್ದಕ್ಕೋಸ್ಕರ ರುದ್ರ ಅಂತ ಹೆಸರು ಕೊಟ್ಟಂತೆ, ಅದು ಹೌದು. ಆಗ ಸೂತ ಪುರಾಣಿಕರು ಹೇಳ್ತಾರೆ, ಹೌದು, ನಾನು ಆಗ ಒಂದೇ ಹೇಳಿದೆ ಅಲ್ವಾ, ಸೃಷ್ಟಿಯಾದದ್ದು ಚತುರ್ಮುಖ ಬ್ರಹ್ಮನಿಗೆ ಸಿಟ್ಟು ಬಂದದ್ದು, ಮೂಗಿನ ತುದಿಯಿಂದ ಸಿಟ್ಟು ಹೊರಗೆ ಬಂದದ್ದು, ಸಿಟ್ಟಿನಿಂದ ರುದ್ರ ಹುಟ್ಟಿದ್ದು, ಅದು ಸೃಷ್ಟಿಯಾದದ್ದು, ಅದು ಸ್ವಯಂಭುವ ಮನ್ವಂತರದಲ್ಲಿ. ಇನ್ನೊಂದು ಮನ್ವಂತರದಲ್ಲಿ, ಚಾಕ್ಷುಷ ಮನ್ವಂತರದಲ್ಲಿ ರುದ್ರ ಹೇಗೆ ಸೃಷ್ಟಿಯಾದ, ಅಸ್ಮಿನ್ ಕಲ್ಪೇ ತ್ವಯಾನುಕ್ತಃ ಪ್ರಾದುರ್ಭಾವೋ ಮಹಾತ್ಮನಃ ಅಂತ. ಮನ್ವಂತರ ಅಲ್ಲ, ಕಲ್ಪ, ಹಿಂದಿನ ಕಲ್ಪದ ಸೃಷ್ಟಿಯನ್ನು ನಾನು ಹೇಳಿದೆ. ಈಗಿನ ಶ್ವೇತವರಾಹ ಕಲ್ಪದಲ್ಲಿ ರುದ್ರನ ಸೃಷ್ಟಿ ಹೇಗಾಯಿತು ಅಂದರೆ, ಅದು ಹೀಗಾಯಿತು ಕೇಳು. ಏನು? ಚತುರ್ಮುಖ ಬ್ರಹ್ಮ ಆಲೋಚನೆ ಮಾಡಿದಂತೆ, ನನಗೆ ಸಮನಾದಂತಹ ಒಬ್ಬ ಮಗ ಹುಟ್ಟಬೇಕು ಅಂತ ಆಲೋಚಿಸಿದಂತೆ. ಸುತಂ ಅಧ್ಯಾಪಯತ್ ಕಲ್ಪಾದವು ಆತ್ಮನಸ್ತುಲ್ಯಂ, ತನಗೆ ಸದೃಶವಾದ ಮಗ ಹುಟ್ಟಬೇಕು ಅಂತ ಆಲೋಚನೆ ಮಾಡಿದ. ಆಲೋಚಿಸಿದ್ದೇ ತಡ ಅವನ ತೊಡೆಯಲ್ಲಿ ಒಬ್ಬ ಮಗ ಕೂತಂತೆ. ತೊಡೆಯಲ್ಲಿ ಆಲೋಚನೆಯೇ ಸೃಷ್ಟಿ, ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಹಿಂತಿಲ್ವೇ. ಆಲೋಚಿಸಿದ್ದೇ ತಡ ತೊಡೆಯಲ್ಲಿ ಒಬ್ಬ ಮಗ ಬಂದು ಕೂತ. ಪ್ರಾದುರಾಸೀತ್ ತತಃ ಅಂಕೇ ಅಸ್ಯ ಕುಮಾರೋ ನೀಲಲೋಹಿತಃ, ಕೆಂಪು ಮತ್ತು ಕಪ್ಪು ಬಣ್ಣ ಮಿಶ್ರಿತವಾದ ವಿಚಿತ್ರ ಸ್ವರೂಪದ ವ್ಯಕ್ತಿ ತೊಡೆಯಲ್ಲಿ ಕೂತಿದ್ದಾನೆ. ಚಿಕ್ಕ ಮಗು ಕೂತದ್ದು ಅಳುವುದಕ್ಕೆ ಸುರು. ರುರೋಧ ಸುಸ್ವರಂ ಘೋರಂ ನಿರ್ದಹನ್ನಿವ ತೇಜಸ. ಅವನ ಅಳು ಕೇಳಿದರೆ ಆ ಅಳುವಿನಿಂದ ಬರುವ ಬಿಸಿ ಅದು ಅಲ್ಲಿದ್ದ ವಸ್ತುಗಳನ್ನು ಸುಡ್ತಾ ಇದೆ ಅಂತ. ವಸ್ತುಗಳನ್ನು ಸುಡುವ ಹಾಗೆ ಅಳ್ತಾ ಇದ್ದ. ಅದು ಹೇಗೆ ಅಂತ ನೀವು ಆಲೋಚಿಸಿಕೊಳ್ಬೇಕು. ಸುಡುವ ಹಾಗೆ ಅಳುವುದು ಅಂದರೆ ಅಷ್ಟು ಅದ್ಭುತವಾದ ಅಳು ಅಂತ. ಸುಸ್ವರಂ ಘೋರಂ, ಘೋರವಾದ ಭಾರಿ ಒಳ್ಳೆಯ ಸ್ವರದ ಅಳು. ಅದು ಘೋರ ಬೇರೆ, ಸುಸ್ವರ ಬೇರೆ, ವಿಸ್ವರ ಅಲ್ಲ. ಭಾರಿ ಒಳ್ಳೆಯ ಸ್ವರ, ಕೇಳಿದರೆ ಕೇಳ್ತಾ ಇರಬೇಕು ಅನಿಸ್ತಕ್ಕಂತಹ ಸುಸ್ವರದ ಆಳು, ಅದರ ಜೊತೆಗೆ ಘೋರವಾದ ಆಳು, ಅದು ಮತ್ತೊಂದನ್ನು ಸುಡುವ ಆಳು. ಆ ಅಳುವನ್ನು ಕೇಳಿ ರುದ್ರ ಚತುರ್ಮುಖ ಕೇಳಿದ, ಯಾಕೆ ಅಳ್ತಾ ಇದ್ದಿ? ಅದಕ್ಕೆ ಅವ ಹೇಳಿದ, ಸೋಬ್ರವೀತ್ ದೇಹಿ ಮೇ ನಾಮ ಪ್ರಥಮಂ ತ್ವಂ ಪಿತಾಮಹ. ಅಳ್ತಾ ಇದ್ದಿ ಯಾಕೆ ಅಂತ ಹೇಳಬೇಡ, ಮೊದಲು ನನಗೆ ಹೆಸರು ಕೊಡು, ಆಮೇಲೆ ಮಾತಾಡು ಅಂತ ಹೇಳ್ತಾನೆ ಆ ಮಗ. ನನಗೆ ಹೆಸರು ಏನು ಅಂತ. ಹುಟ್ಟಿ 11 ದಿವಸ ಆಗುವ ಪುರುಸೋತಿಲ್ಲ, ತೊಡೆಯಲ್ಲೇ ಕೂತ್ಕೊಂಡು ಹೇಳ್ತಾನೆ, ನನಗೆ ಹೆಸರು ಕೊಡು. ರುದ್ರಸ್ತ್ವಂ ದೇವನಾಮನಾಸಿ ಅಂತ. ನಿನಗೆ ರುದ್ರ ಅಂತ ಹೆಸರು ಅಂತ ಹೇಳಿದ. ಯಾಕಂದ್ರೆ ರುದ್ರ ಅಂದ್ರೆ ರೋದನಾಥ ರುದ್ರ, ಅತ್ತವನಿಗೆ ರುದ್ರ ಅಂತ ಹೆಸರು. ನೀನು ಅತ್ತಿದೆಯಲ್ಲ, ರೋದನ ಮಾಡಿದೆಯಲ್ಲ, ನಿನಗೆ ರುದ್ರ ಅಂತ ಹೆಸರು. ಆಗ ಇವ ಅಳು ನಿಲ್ಲಿಸಲೇ ಇಲ್ಲ. ಇತ್ಯುಕ್ತ ಸಹ ಅರುದತ್ ಪುನಃ ಕಿಂ ರೋದಿಶಿ ಕುಮಾರೇತಿ ಬ್ರಹ್ಮ ತಂ ಪ್ರತ್ಯಭಾಷದ. ಯಾಕೆ ಮತ್ತೆ ಅಳ್ತಾ ಇದ್ದಿ, ಹೆಸರು ಕೊಟ್ಟದ್ದಾಯ್ತಲ್ಲ. ಅದಕ್ಕೆ ಹೇಳ್ತಾ ಇದ್ದಾನೆ, ನನಗೆ 2ನೇ ಹೆಸರು ಬೇಕು, ನೀನು ಕೊಟ್ಟ ಹೆಸರು ಅಷ್ಟು ಚೆನ್ನಾಗಿಲ್ಲ ಅಂತ. ಅಳುವವ ಅಂತ ಹೆಸರಿಟ್ಟರೆ ಯಾವ ಮಕ್ಕಳು ಸುಮ್ಮನೆ ಕೊಡ್ತಾವೆ. ನೀನು ರುದ್ರ ಅಂತ ಹೆಸರು ಕೊಟ್ಟಿದ್ದಿ, ಚೆನ್ನಾಗಿಲ್ಲ ಹೆಸರು, 2ನೇ ಹೆಸರು ಕೊಡು ಅಂತ ಮತ್ತೆ ಅಳುವುದಕ್ಕೆ ಹೆಸರು. ಆಗ 2ನೇ ಹೆಸರು ಕೊಟ್ಟ ಇವ, ಭವ ಅಂತ ಹೆಸರು ಕೊಟ್ಟ. ಭವ ಅಂತ ರುದ್ರನಿಗೆ 2ನೇ ಹೆಸರು. ವಸ್ತುತಃ ರುದ್ರ ಅಂದರೆ ರೋಗವನ್ನು ನಾಶ ಮಾಡುವವ ಅಂತ. ಇವ ಮನೋನಿಯಾಮಕನಾದವ ರುದ್ರದೇವ. ಅದರಿಂದ ಮನೋರೋಗಗಳನ್ನೆಲ್ಲ ದೂರ ಹಾಕುವುದರಿಂದ ಅವನಿಗೆ ರುದ್ರ. ರುಜಂ ದ್ರಾವಯತೆ ಅಂತ. ನೇರವಾಗಿ ರುದ್ರ ಅಂದರೆ ರುದ್ರೋ ಬಹುಶಿರ ಬಭ್ರುಹು ಅಂತ ಕರೆಸಿಕೊಂಡ ನಾರಾಯಣ. ನಂತರದಲ್ಲಿ ಮನೋರೋಗ ನಿವರ್ತಕನಾದಂತಹ ರುದ್ರದೇವನಿಗೂ ರುದ್ರ ಅಂತ ಹೆಸರು. ಚತುರ್ಮುಖ ಆ ಅರ್ಥದಲ್ಲಿ ಕೊಟ್ಟರೆ ಇವನಿಗೆ ಖುಷಿಯಾಗಲಿಲ್ಲ. ಅಳುವವ ಅಂತ ಹೆಸರು ಕೊಟ್ಟಿದೆಯಲ್ಲ, ಬೇರೆ ಹೆಸರು ಕೊಡು. ಇವ ಭವ ಅಂತ ಹೆಸರು ಕೊಟ್ಟ. ಭವ ಅಂತ ಹೇಳಿದರೆ ಭವತ್ಯೇವ ಅಂತ, ನೀನು ಮೊದಲು ಇದ್ದಿ, ಸುಮ್ಮನೆ ಇಲ್ಲಿ ಹುಟ್ಟಿದ ಹಾಗೆ ತೋರಿಸಿಕೊಂಡಿ ಅಂತ ಹೇಳುವ ಅರ್ಥದಲ್ಲಿ ಕೊಟ್ಟರೆ, ಇವ ಭವ ಅಂತ ಹೇಳಿದರೆ ಏನು? ಭವ ಅಂದರೆ ಸುಮ್ಮನೆ ಇರುವವ ಅಂತ. ಇರುವುದಷ್ಟೇ. ಇರುವಿಕೆಯಿಂದ ಏನು ಖುಷಿ ಇದೆ? ಇರುವುದಲ್ಲ, ಬೆಳೆಯುವುದು. ಬೆಳೆಯುವ ವ್ಯಕ್ತಿತ್ವ ನನಗೆ ಬೇಕು, ಅಷ್ಟು ಹೆಸರು ಚೆನ್ನಾಗಿಲ್ಲ ಅಂತ ಮತ್ತೆ ಅಳುವುದಕ್ಕೆ ಶುರು ಮಾಡಿದ. ಆಗ ಶರ್ವ ಅಂತ 3ನೇ ಹೆಸರು ಕೊಟ್ಟ. ಮತ್ತೆ ಅಳುವುದಕ್ಕೆ ಶುರು ಮಾಡಿದ. ಶರ್ವ ಅಂದರೆ ಮತ್ತೊಬ್ಬರನ್ನು ಹಿಂಸಿಸುವವ ಅಂತ ಅರ್ಥ ಬರುತ್ತೆ. ಅತ್ತು ಮತ್ತೊಬ್ಬರಿಗೆ ಕಿರಿಕಿರಿ ಮಾಡುವವ ಅಂತ ಹೆಸರು ಕೊಡ್ತಾ ಇದೆಯಲ್ಲ, ಈ ಹೆಸರು ಚೆನ್ನಾಗಿಲ್ಲ, ಬೇರೆ ಹೆಸರು ಕೊಡು. ಈಶಾನ ಅಂತ 4ನೇ ಹೆಸರನ್ನು ಕೊಟ್ಟ. ಈಶಾನ ಅಂದರೆ ವ್ಯಾಕರಣ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡದೆ ಹೋದರೆ ಈಶಾ ಅಲ್ಲದೇ ಇದ್ದವ ಅಂತ ಅರ್ಥ ಆಗುತ್ತೆ. ಈ ವ್ಯಾಖ್ಯಾನ ಅಂತಿದ್ದ ಹಾಗೆ ವ್ಯಾಖ್ಯಾನ ಅಂತ, ಅದು ನಿಜವಾದ ವ್ಯಾಖ್ಯಾ ಅಲ್ಲ ಅಂತ ಅರ್ಥ ಆಗುವ ಸ್ಥಿತಿ ಬರುತ್ತೆ. ಮತ್ತೆ ಆ ಹೆಸರು ಮತ್ತೊಂದು ಹೆಸರು ಬೇಕು ಅಂತ ಕೇಳಿದ. ಆಗ ಪಶುಪತಿ ಅಂತ ಹೆಸರು ಕೊಟ್ಟ.
ಪಶೂನಾಂ ತ್ವಂ ಪತಿರ್ದೇವ ಇತ್ಯುಕ್ತ ಸಹ ಅರುದತ್ ಪುನಃ. ಅಳು ನಿಲ್ಲಿಸಲೇ ಇಲ್ಲ. 5 ಹೆಸರಾಯಿತು. 5 ಹೆಸರಾದರೂ 6ನೇ ಹೆಸರಿಗೋಸ್ಕರ ಅಳು. ಕಿಮ್ರೋದಿಶಿ ಅಂತ ಇವ ಕೇಳಿದ. ಷಷ್ಠಂ ವೈ ದೇಹಿಮೇ ನಾಮ ಇತ್ಯುಕ್ತ ಪ್ರತ್ಯುವಾಚತಂ ಭೀಮಸ್ತ್ವಂ ದೇವನಾಮಾಸಿ. ಅವನಿಗೆ ಭೀಮ ಅಂತ ಮತ್ತೊಂದು ಹೆಸರು. ಈಗ ರುದ್ರನಿಗೆ 6ನೆಯ ಹೆಸರು ಭೀಮ. ಭೀಮ ಅಂದರೂ ಕೂಡ ಮನಸ್ಸಿಗೆ ಇದಾಗಲಿಲ್ಲ. ಏನು ಭಯಂಕರ ಅಂತ ಹೆಸರು ಕೊಟ್ಟರೆ, ಹುಟ್ಟಿದ ಮಗುವಿಗೆ ಭಯಂಕರ ಅಂತ ಹೆಸರಿಟ್ಟರೆ ಮಗು ಸುಮ್ಮನೆ ಇರುತ್ತೆ. ಅದೇ ಎಲಿಮೆಂಟ್ರಿ ಸ್ಕೂಲಿಗೆ ಹೋಗುವಾಗ ತಂದೆ ಗಲಾಟೆ ಮಾಡುತ್ತೆ, ಏನು ಭಯಂಕರ ಅಂತ ಹೆಸರಿಟ್ಟಿದ್ದಿ, ಚೇಂಜ್ ಮಾಡು ಅಂತ ಹೇಳುತ್ತೆ. ಅದು ಇದು ಹುಟ್ಟುವಾಗಲೇ ಮಹಾಬುದ್ಧಿಶಾಲಿ ಮಗು. ಆದ್ದರಿಂದ ಮಗು ಹೇಳಿತು ಭೀಮ ಅಂತ ಇನ್ನೊಂದು ಹೆಸರು ಬೇಕು ಅಂತ, ಮತ್ತೆ ಅಳುವುದಕ್ಕೆ ಹೆಸರು. ಆಮೇಲೆ 7ನೆಯ ಹೆಸರು ಕೊಟ್ಟ, ಉಗ್ರ ಅಂತ 7ನೇ ಹೆಸರು. ಭೀಮಕ್ಕಿಂತ ಉಗ್ರವಾದ ಹೆಸರು. ಉಗ್ರ ಅನ್ನೋ ಹೆಸರು ಕೇಳಿ ಮತ್ತೆ ಅಳುವುದು ನಿಲ್ಲಿಸಲಿಲ್ಲ. ಮತ್ತೆ ಕೊನೆಗೆ 8ನೇ ಹೆಸರು, ಒಳ್ಳೆಯ ಹೆಸರು ಆಲೋಚನೆ ಮಾಡಿ, ವಿಪರೀತ ಅರ್ಥ ಅದರಲ್ಲಿ ಕಾಣಿಸಲೇಬಾರದು, ಮಹಾದೇವ ಅಂತ 8ನೇ ಹೆಸರು ಕೊಟ್ಟ. ಠಕ್ಕನೆ ಅಳುವುದನ್ನು ನಿಲ್ಲಿಸಿತಂತೆ ಆ ಮಗು. ಹೀಗೆ 8ನೇ ಹೆಸರು ಮಹಾದೇವ. ಹೀಗೆ ರುದ್ರ, ಭವ, ಶರ್ವ, ಈಶಾನ, ಪಶುಪತಿ, ಭೀಮ, ಉಗ್ರ, ಮಹಾದೇವ ಅಂತ 8 ಹೆಸರುಗಳನ್ನು ಮಗು ಪಡೀತು. ಇವತ್ತೆಲ್ಲ ನಾಮಕರಣ ಮಾಡುವುದಾದರೆ ಮ್ಯಾಕ್ಸಿಮಮ್ 5 ಹೆಸರುಗಳನ್ನು ನಾಮಕರಣ ಮಾಡ್ತಾರೆ ಮಗುವಿಗೆ 11ನೇ ದಿವಸ. ಈ ರುದ್ರದೇವ ಅತ್ತದರ ಫಲವಾಗಿ ಹುಟ್ಟಿದ ದಿವಸವೇ, ಹುಟ್ಟಿದ ಕ್ಷಣದಲ್ಲಿ 8 ಹೆಸರುಗಳು ಸಿಕ್ಕಿ ಹೋಯಿತು. ಅದು ಮತ್ತೆ ಅಳುವನ್ನು ನಿಲ್ಲಿಸಿದ್ದು, ಆದರೆ ಗುಸುಗುಸು ಅಂತ ಅಳುವುದಕ್ಕೆ ಶುರು ಮಾಡಿತಂತೆ. ಇಲ್ಲಿಯ ತನಕ ಜೋರಾಗಿ ಸುಸ್ವರಂ ಘೋರಂ ತಿದ್ದದ್ದು ಈಗ ಸ್ವಲ್ಪ ಗುಸುಗುಸು ಅಳುವುದಕ್ಕೆ ಶುರು ಮಾಡಿತು. ಆಗ ತಂದೆ ಕೇಳಿದ, ಯಾಕೆ ಮತ್ತೆ ಗುಸುಗುಸು ಅಳ್ತಾ ಇದೆಯಲ್ಲ ಅಂತ. ಅದಕ್ಕೆ ನನಗೆ ಹೆಸರು ಕೊಟ್ಟದ್ದಾಯಿತು, ಇರುವುದಕ್ಕೆ ಜಾಗ ಕೊಡಲಿಲ್ಲ ಅಲ್ವಾ ಅಂತ ಹೇಳಿತದು. ಸರಿ, ಹೆಸರಾಯಿತು, ಜಾಗ ಕೊಡಲಿಲ್ಲ ಅಲ್ವಾ ಅಂತ. 8 ಹೆಸರುಂಟು, 8 ಜಾಗ ತೆಗೋ ಅಂತ 8 ಜಾಗಗಳನ್ನು ಕೊಟ್ಟ. ಸೂರ್ಯ ಜಲಂ ಮಹಿ ವಾಯು ವನ್ನಿ ಆಕಾಶಮೇವ ಚ ದೀಕ್ಷಿತೋ ಬ್ರಾಹ್ಮಣ ಚಂದ್ರ ಇತ್ಯೇವಂ ತೇಷ್ಠದಾ ತನು. ನಿನಗೆ 8 ಸ್ವರೂಪ, 8 ಜಾಗ ಇರುವುದಕ್ಕೆ. ಯಾವುದು? ಪಂಚಭೂತಗಳು, ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ. ಅದರ ಮೇಲೆ 2 ಗ್ರಹಗಳು, ಸೂರ್ಯ, ಚಂದ್ರ. ಮತ್ತೊಂದು ಯಜ್ಞದಲ್ಲಿ ದೀಕ್ಷಿತನಾದ ಯಜಮಾನ, ಒಂದು ಮನುಷ್ಯ ಯಜ್ಞ ದೀಕ್ಷಿತನಾದ ಯಜಮಾನ. ರಸಾಘನ ರಸಾನಲ ನಿಲವಿಯದ್ವಿವಸ್ವದ್ವಿಧು ಪ್ರಯಷ್ಟೃಷು ನಿವಿಷ್ಟಮಿತ್ಯಜ ಭಜಾಮಿ ಮೂರ್ತ್ಯಷ್ಟಕಂತ. ಇದಕ್ಕೆ ರುದ್ರನ ಅಷ್ಟಮೂರ್ತಿ ಅಂತ ಹೆಸರು. ಈ 8 ಜಾಗಗಳನ್ನು ರುದ್ರನಿಗೆ ಇರುವುದಕ್ಕೋಸ್ಕರ ಚತುರ್ಮುಖ ಕಲ್ಪಿಸಿಕೊಟ್ಟ. ಆ 8 ಜಾಗದಲ್ಲಿ ರುದ್ರ ಹೋಗಿ ಕೂತ. ಅದರಲ್ಲಿ ಕೂತದ್ರಿಂದ ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಈ 8 ಉಪಯೋಗಿಸುವಾಗ ಜಾಗೃತೆಯಾಗಿರಿ ಅಂತ ಹೇಳ್ತಾರೆ. ಒಂದೊಂದರಲ್ಲೂ ಸೂರ್ಯನಲ್ಲಿ ರುದ್ರ ಕೂತಿದ್ದಾನೆ. ಸೂರ್ಯನು ರುದ್ರನ ಪ್ರತಿಮೆ. ಆದ್ದರಿಂದ ಸೂರ್ಯನ ಬಗ್ಗೆ ಜಾಗೃತೆಯಾಗಿರಿ. ಏನು? ಸೂರ್ಯ ಉದಯಿಸುವಾಗ ಮತ್ತು ಸೂರ್ಯ ಅಸ್ತಂಗತನಾಗುವಾಗ ಸೂರ್ಯನನ್ನೇ ನೋಡಿಕೊಂಡು ಖುಷಿ ಪಡುವ ಕೆಲಸ ಮಾಡಬೇಡಿ ಅಂತ ಹೇಳ್ತಾರೆ. ಉದ್ಯಂತಂ ಅಸ್ತಂಯಂತಂಚ ವರ್ಜಯೇತ್ ದರ್ಶನೇ ರವಿಂ ಶಶ್ವಚ್ಚ ಜಾಯತೆ ಯಸ್ಮಾತ್ ಚಶ್ವಸ್ ಸಂತಿಷ್ಠತೇತು ಯತ್ ತಸ್ಮಾತ್ ಸೂರ್ಯಂ ನ ವೀಕ್ಷೇತ ಆಯುಷ್ಕಾಮ ಶುಚಿ ಸದಾ ಅಂತ. ಸೂರ್ಯನಲ್ಲಿ ರುದ್ರಕೂತದ್ರಿಂದ ಸೂರ್ಯ ಹೆಚ್ಚು ಬೆಳಗಿದ ಅಂತ ಹೇಳುತ್ತೆ. ಆದರೆ ಸೂರ್ಯ ಉದಯಿಸುವಾಗ ಮತ್ತು ಸೂರ್ಯ ಅಸ್ತಂಗತನಾಗುವಾಗ ಸೂರ್ಯನ ಬೆಳಕು ಕಡಿಮೆ ಇರುತ್ತೆ. ಸೂರ್ಯನ ಬೆಳಕು ಕಡಿಮೆ ಇರುತ್ತೆ ಅಂದರೆ ಏನರ್ಥ? ಸೂರ್ಯನಲ್ಲಿದ್ದ ರುದ್ರಶಕ್ತಿ ಅದು ಲೋಕದಲ್ಲಿ ತಿರುಗಾಡ್ತಾ ಇರುತ್ತೆ. ಸೂರ್ಯನನ್ನು ಬಿಟ್ಟು ಲೋಕದಲ್ಲಿ ತಿರುಗಾಡುವುದಕ್ಕೆ ಪ್ರಾರಂಭಿಸುತ್ತೆ. ಸಂಧ್ಯಾಕಾಲದಲ್ಲಿ ರುದ್ರದೇವ ವಿಚಿತ್ರ ಸ್ವರೂಪವನ್ನು ಧರಿಸಿಕೊಂಡು ತಿರುಗಾಡ್ತಾ ಇರ್ತಾನೆ. ಸಂಧ್ಯಾಕಾಲದಲ್ಲಿ ಜಾಗೃತೆಯಾಗಿರಿ. ಮಾಡಬೇಕಾದ ದೇವತಾನುಷ್ಠಾನ, ಕರ್ಮಾನುಷ್ಠಾನಗಳನ್ನು ಸಂಧ್ಯಾಕಾಲದಲ್ಲಿ ಮಾಡಿ. ಅದು ಬಿಟ್ಟು ಸನ್ಸೆಟ್, ಸನ್ರೈಸು ಅಂತೇಳಿ ಸೂರ್ಯನನ್ನು ನೋಡ್ತಾ ಸುಮ್ಮನೆ ಕಾಲಹರಣ ಮಾಡಬೇಡಿ. ನೋದ್ಯಂತಂ ಭಾಸ್ಕರಂ ಪಶ್ಯೇತ್ ನಾಸ್ತಂ ಯಂತಂ ಕದಾಚನ ಅಂತ ಸ್ಮೃತಿ ಹೇಳುತ್ತೆ. ಉದಯಿಸುವ ಅಸ್ತಂಗತನಾಗುವ ಸೂರ್ಯನನ್ನು ನೋಡುವುದರಿಂದ ಆಯುಷ್ಯ ಕಡಿಮೆಯಾಗುತ್ತೆ. ಅಂದರೆ ಸೂರ್ಯನನ್ನು ನೋಡಲೇಬಾರದು ಅನ್ನೋ ತಾತ್ಪರ್ಯ ಇರಲಿಕ್ಕಿಲ್ಲ. ಸೂರ್ಯನನ್ನು ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ಸೂರ್ಯನನ್ನು ನೋಡಿಕೊಂಡು ಗಾಯತ್ರಿ ಮಂತ್ರದಿಂದ ಸೂರ್ಯಾಂತಸ್ಥಿತನಾದಂತಹ ಸವಿತೃನಾರಾಯಣನ ಧ್ಯಾನವನ್ನು ಮಾಡುವುದಾದರೆ ಅದಕ್ಕೆ ಅವಕಾಶ ಇದೆ. ಆದರೆ ಸೂರ್ಯನನ್ನು ನೋಡಿಕೊಂಡು ಸುಮ್ಮನೆ ಅಂತಹ ಉತ್ಕೃಷ್ಟವಾದ ಕಾಲವನ್ನು ವ್ಯರ್ಥ ಹರಣ ಮಾಡಬೇಡಿ ಅನ್ನೋ ಆದೇಶ ಇದೆ. ಅದರ ಜೊತೆಗೆ ಆ ಕಾಲದಲ್ಲಿ ಕೆಟ್ಟ ಕೆಲಸಗಳನ್ನೇನನ್ನೂ ಮಾಡಬೇಡಿ. ಸೂರ್ಯನಲ್ಲಿ ರುದ್ರ ಇದ್ದುಕೊಂಡು ಎಲ್ಲಕ್ಕೂ ಸಾಕ್ಷಿಯಾಗಿ ನಿಂತಿರ್ತಾನೆ. ಸಂಧ್ಯಾಕಾಲದಲ್ಲಿ ರುದ್ರ ಸಂಚಾರ ಮಾಡ್ತಾನೆ. ಸಂಧ್ಯಾಕಾಲವನ್ನು ಒಳ್ಳೆಯ ಕೆಲಸದಲ್ಲಿ ಕಳೀರಿ. ಸಂಧ್ಯಾಕಾಲದಲ್ಲಿ ಮಾಡಿದ ಕೆಟ್ಟ ಕೆಲಸದಿಂದ ದಿತಿದೇವಿ ಕೆಟ್ಟ ಗರ್ಭವನ್ನು ಧರಿಸುವ ಹಾಗೆ ಆಯಿತು. ಎಲ್ಲಿಯ ತನಕ? ಈ ಗರ್ಭವನ್ನು ರುದ್ರದೇವ ಹೊಡೆದೇ ಹಾಕ್ತಾನೆ ಅನ್ನುವ ಹೆದರಿಕೆಯಿಂದ ಕಶ್ಯಪನ ಹತ್ರ ಕಾಲಿಗೆ ಬಿದ್ದು ಏನಾದರೂ ಮಾಡಿ ರುದ್ರದೇವನಿಂದ ಈ ಮಗುವನ್ನು ರಕ್ಷಿಸು ಅಂತ ಕೇಳಿಕೊಂಡ್ಲು ಆಕೆ.
ಕೊನೆಗೆ 100 ವರ್ಷದ ತನಕ ಗರ್ಭದಿಂದ ಹೊರಗೆ ಹಾಕಲೇ ಇಲ್ಲ. ಹಿರಣ್ಯಕಶಿಪು ಹಿರಣ್ಯಾಕ್ಷ ಅನ್ನುವ ಕೆಟ್ಟ ಲೋಕ ಕಂಟಕರು ಅದರಿಂದ ಜನಿಸುವ ಹಾಗೆ ಆಯಿತು. ಇದು ಸಂಧ್ಯಾಕಾಲದಲ್ಲಿ 4 ಮಾಡಲೇಬೇಡಿ ಅನ್ನೋ ಆದೇಶವನ್ನು ಕೊಟ್ಟರು ಸ್ಮೃತಿಕಾರರು. 4 ಆಹಾರ ಮೈಥುನಂ ನಿದ್ರಾ ಸ್ವಾಧ್ಯಾಯಂಚ ಚತುರ್ಥಕಂ ಅಂತ. ಇವೆಲ್ಲ ಮಾಡುವುದರಿಂದ ಸಂಧ್ಯಾಕಾಲದಲ್ಲೇ ಊಟ ಮಾಡುವುದು, ನಿಂತುಕೊಂಡು ಆಕಾಶಕ್ಕೆ ಕಾಣಿಸುವ ಹಾಗೆ ತಿನ್ನುವುದು, ಇದನ್ನೆಲ್ಲ ಮಾಡುವುದರಿಂದಾಗಿ ಆಯುಷ್ಯ ಕ್ಷೀಣವಾಗುತ್ತೆ. ನಿದ್ರೆ ಮಾಡುವುದರಿಂದಾಗಿ ಅವನ ಆಯುಷ್ಯ ಮತ್ತಷ್ಟು ಕ್ಷೀಣವಾಗುತ್ತೆ. ಸ್ವಾಧ್ಯಾಯ, ಅವನು ಆ ಕಾಲದಲ್ಲಿ ಅಧ್ಯಯನವನ್ನೂ ನಿಲ್ಲಿಸು, ದೇವತಾ ಧ್ಯಾನವನ್ನು ಮಾಡಿಕೊಂಡು ಕೂಡು ಅಂತ ಆದೇಶವನ್ನು ಕೊಟ್ಟರು. ಇದು ಸೂರ್ಯನಲ್ಲಿ ರುದ್ರನ ಪ್ರವೇಶದಿಂದಾದಂತಹ ಆದೇಶ. ಆಮೇಲೆ ನೀರಿನಲ್ಲಿ ರುದ್ರನ ಸ್ಥಾನ ನೀರು ಕೂಡ, ನೀರಿನಲ್ಲಿ ರುದ್ರನ ಸ್ಥಾನ ಇರುವುದರಿಂದ ನೀರಿನಲ್ಲಿ ಕೆಟ್ಟದ್ದು ಮಾಡಬೇಡಿ ಅಂತೇಳಿದರು. ನೀರಿನಲ್ಲಿ ಹೋಗುವುದು, ಅಲ್ಲೇ ಮಲಮೂತ್ರ ವಿಸರ್ಜನೆಗಳನ್ನು ಮಾಡುವುದು. ನನಿಷ್ಠೀವೇತ್ ತಸ್ಮಾತ್ ಮೂತ್ರಂ ಪುರೀಶಂಚ ನಾಪ್ಸು ಕುರ್ವೀತ ಕರ್ಹಿಚಿತ್. ನೀರಿನಲ್ಲಿ ಉಗುಳುವುದು, ಹರಿಯುವ ನೀರು ಏನೋ ಹರ್ಕೊಂಡು ಹೋಗುತ್ತೆ ಅಂತ ಊರಿನ ಕಸಕಡ್ಡಿಗಳನ್ನೆಲ್ಲ ಕೊಂಡೋಗಿ ಡ್ರೈನೇಜನ್ನು ಹೋಗಿ ನದಿಗೆ ಬಿಟ್ಟು ಬಿಡುವುದು, ಇದನ್ನೆಲ್ಲ ಮಾಡಬೇಡಿ ಅಂತ. ನೀರನ್ನು ಶುದ್ಧವಾಗಿಡುವುದಕ್ಕೆ ಪ್ರಯತ್ನಿಸಿ. ಭಾರತ ದೇಶದ ಗಂಗಾ ನದಿಯನ್ನು ಕೂಡ ಶುದ್ಧವಾಗಿಡ್ಲಿಕ್ಕೆ ಹೋಗುವುದಿಲ್ಲ. ಅದು ಭಗವಂತನ ಪಾದದಿಂದಲೇ ಹರಿದು ಬಂದ ಯಾರು ಹರಿಪಾದ ನಖದಿಂದ ಹರಿದು ಬಂದಳು ಗಂಗಾ ಅಂತ ಕೊಂಡಾಡ್ತಾ ಇರ್ತೇವೆ, ಅಲ್ಲಿ ಹೋಗಿ ಡ್ರೈನೇಜನ್ನು ಹಾಕಿಬಿಡ್ತೇವೆ. ಯುರೋಪಿನಲ್ಲಿರುವ ಥೇಮ್ಸ್ ನದಿ ಪರಿಶುದ್ಧವಾಗಿ ಹರಿಯುತ್ತೆ. ಅವರಿಗೆ ಇಂತಹ ಅದು ಹರಿಪಾದ ನಖದಿಂದ ಬಂದದ್ದು, ಕ್ರಿಸ್ತನ ಪಾದದಿಂದ ಬಂದದ್ದು ಅಂತ ಗೊತ್ತಿಲ್ಲ. ಆದರೆ ಪ್ರಜ್ಞೆ ಇದೆ, ಪ್ರಜ್ಞೆಯಿಂದ ಅದು ಅಷ್ಟು ಪರಿಶುದ್ಧವಾಗಿ ಅದನ್ನು ರಕ್ಷಣೆ ಮಾಡ್ತಾರೆ. ನಾವು ನಮ್ಮ ನದಿಗಳನ್ನು ಇಟ್ಟುಕೊಳ್ಳುವುದಿಲ್ಲ. ಬ್ರಹ್ಮಾಂಡ ಹೇಳುತ್ತೆ, ತಸ್ಮಾತ್ ಮೂತ್ರಂ ಪುರೀಶಂಚ ನಾಪ್ಸು ಕುರ್ವೀತ ಕರ್ಹಿಚಿತ್ ನ ನಿಷ್ಠೀವೇತ್ ನಾವಗಾಹೇತ್ ನೈವಗಚ್ಚೇಚ್ಚ ಮೈಥುನಂ. ನೀರಿನಲ್ಲಿ ಮಾಡಬಾರದ ಕೆಲಸಗಳನ್ನು ಮಾಡಬೇಡಿ, ವ್ಯರ್ಥವಾಗಿ ಜಲಕ್ರೀಡೆಗಳನ್ನು ಆಡಬೇಡಿ ಅಂತ ನೀರಿನಲ್ಲಿ ರುದ್ರನ ಪ್ರತಿಷ್ಠೆಯನ್ನು ಹೇಳಿತು. ಅಗ್ನಿಯಲ್ಲಿ ರುದ್ರ ಇರುವುದರಿಂದ ಅಗ್ನಿಗೆ ಕಾಲು ಹಾಕಿ ಮಲಗಬೇಡಿ. ಪಕ್ಕದಲ್ಲಿ ಯಜ್ಞ ಉರಿತಾ ಇದೆ, ಯಜ್ಞಕ್ಕೆ ಒಲೆಗೆ ಕಾಲು ಹಾಕಿ ಮಲಗುವುದು, ಅಥವಾ ಚಳಿ ಆಗ್ತಾ ಇದೆ ಅಂತ ಬೆಂಕಿಯಲ್ಲಿ ಕಾಲು ಇಟ್ಟು ಬಿಡುವುದು, ಕಾಲು ಬಿಸಿ ಮಾಡು ಅಂತೇಳಿ ಬೆಂಕಿಗೆ ಕಾಲು ತೋರಿಸುವುದು, ಇಂಥದ್ದನ್ನು ನೀವು ಬೆಂಕಿಯಲ್ಲಿ ಮಾಡಬೇಡಿ. ಆಮೇಲೆ ಆಕಾಶದಲ್ಲಿ ರುದ್ರನ ಸ್ಥಾನ ಇರುವುದರಿಂದ ಆಕಾಶ ಕಾಣಿಸುವ ಹಾಗೆ ಊಟ ಮಾಡಬೇಡಿ, ಎಂಜಲು ಮಾಡಬೇಡಿ. ಅಂದರೆ ಮನೆ ಇಲ್ಲದೆ, ಆಚ್ಛಾದನೆ ಇಲ್ಲದೆ, ಫಾಸ್ಟ್ ಫುಡ್ಗಳು ಅಂತ ರೋಡ್ ಮಧ್ಯದಲ್ಲೆಲ್ಲ ತಿನ್ನುವುದನ್ನೆಲ್ಲ ಮಾಡಬೇಡಿ. ಆಮೇಲೆ ಆಕಾಶಕ್ಕೆ ಕಾಣಿಸುವ ಹಾಗೆ ನ ಮೈಥುನಂ ವಾಪಿ ಚರೇತು ಉಚ್ಚಿಷ್ಠಾನಿ ನೋತ್ಕ್ಷಿಪೇತ್ ಕುರಿಯಾತ್ ಮೂತ್ರಂ ಪುರೀಶಂ ವಾ. ಮೂತ್ರಪುರೀಶಗಳನ್ನು ಅನಾಚ್ಛಾದಿತ ಪ್ರದೇಶದಲ್ಲಿ ಮಾಡಬೇಡಿ. ಸ್ಮೃತಿ ಆದೇಶ ಕೊಡುತ್ತೆ, ಮೂತ್ರಪುರೀಶೋತ್ಸರ್ಜನೆ ಮಾಡಬೇಕಾದರೂ ತಲೆಗೆ ಮುಂಡಾಸು ಹಾಕಿಕೊಂಡು ಆಚ್ಛಾದನೆ ಮಾಡಿಕೊಂಡು ಮಾಡು ಅಂತ ಹೇಳುತ್ತೆ. ಇವತ್ತಿನ ಕಾಲದಲ್ಲಿ ಆ ಸಮಸ್ಯೆ ಇಲ್ಲ. ಆದ್ದರಿಂದ ಇದು ಆಕಾಶದಲ್ಲಿ ರುದ್ರ ಇರುವುದರಿಂದ ಹೇಳಿದಂತಹ ಕ್ರಮ. ಆಮೇಲೆ ಯಜಮಾನನಲ್ಲಿರುವುದರಿಂದ ಯಜ್ಞದೀಕ್ಷಿತನಾದ ವ್ಯಕ್ತಿ ಅಪರಾಧವನ್ನೇ ಮಾಡಿದರೂ ಕೂಡ ಅದನ್ನು ಹಿಡ್ಕೊಂಡು ಬೈಯುವುದಕ್ಕೆ ಹೋಗಬೇಡಿ. ಚಂದ್ರನಲ್ಲಿ ರುದ್ರ ಇರುವ ಪ್ರಯುಕ್ತ ಅಮಾವಾಸ್ಯೆಯ ದಿವಸ ವೃಕ್ಷಗಳನ್ನು ಕತ್ತರಿಸಬೇಡಿ. ಅಮಾವಾಸ್ಯೆಯ ದಿವಸ ಚಂದ್ರನ ಕೊನೆಯ ಒಂದು ಕಲೆ ಅದೆಲ್ಲ ವೃಕ್ಷಗಳಲ್ಲಿ ಪ್ರವೇಶ ಮಾಡಿರುತ್ತೆ. ಆ ಚಂದ್ರ ಪ್ರವೇಶ ಮಾಡಿದ್ದಾನೆ ಅಂದರೆ ರುದ್ರ ಪ್ರವೇಶ ಮಾಡಿದ್ದಾನೆ ಅಂತ ಅರ್ಥ. ಅದರಿಂದ ಅಮಾವಾಸ್ಯೆಯ ದಿವಸ ವೃಕ್ಷಗಳನ್ನು ಕತ್ತರಿಸಬೇಡಿ. ಹೀಗೆ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಭೂಮಿಯಲ್ಲಿ ರುದ್ರನ ಸ್ಥಾನ ಇರುವುದರಿಂದ ಭೂಮಿಯಲ್ಲಿ, ಕೇವಲ ಭೂಮಿಯಲ್ಲಿ ಮಾಡಬಾರದ ಕೆಲಸಗಳನ್ನು ಮಾಡಬೇಡಿ. ಭೂಮಿಯಲ್ಲಿ ನಿಷ್ಠೀವನಾದಿಗಳನ್ನು ಮಾಡಬೇಕಾದರೂ ಕೂಡ ಜಾಗೃತಿಯಾಗಿ ಭೂಮಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಾಡಿ ಇತ್ಯಾದಿ. ಅಷ್ಟಮೂರ್ತಿಯಲ್ಲಿ ರುದ್ರನ ಸ್ಥಾನ ಇರುವುದರಿಂದ ಆ ಅಷ್ಟಮೂರ್ತಿಗಳನ್ನು ಉಪಯೋಗಿಸಬೇಕಾದರೆ ಭಗವತ್ ಪ್ರಜ್ಞೆಯನ್ನು ಇಟ್ಟುಕೊಂಡು ಅದನ್ನು ಉಪಯೋಗಿಸಿಕೊಳ್ಳಿ ಅನ್ನುವ ಆದೇಶದ ಜೊತೆಗೆ ಇವತ್ತಿನ ಕಥಾನುಸಂಧಾನವನ್ನು ಮುಗಿಸೋಣ. ಮತ್ತೆ ತನ್ನ ಪತ್ನಿಯಾದ ಸತೀದೇವಿ ದಾಕ್ಷಾಯಿಣಿ ದಕ್ಷಸುತೆಯಾದ ಸತಿಯನ್ನು ಧ್ಯಾನಿಸಿ ತನ್ನ ಮನಸ್ಸಿನಿಂದ ಶತರುದ್ರರ ಸೃಷ್ಟಿಯನ್ನು ರುದ್ರ ಮಾಡಿದ. ಆಮೇಲೆ ಸತಿಯಲ್ಲಿ ವಂಶವಿಸ್ತಾರ ನಡೀಲಿಲ್ಲ ರುದ್ರನಿಂದ. ಉಳಿದ ಎಲ್ಲ ದಕ್ಷನ ಸುತೆಯರಲ್ಲೂ ಕೂಡ ವಂಶವಿಸ್ತಾರ ನಡೀತದೆ. ಅಗ್ನಿದೇವನಿಗೆ ದಕ್ಷ ತನ್ನ ಮಗಳಾದ ಸ್ವಾಹಾಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಮಗಳಾದ ಸ್ವಧಾ ಅನ್ನುವ ಹೆಸರಿನ ಹುಡುಗಿಯನ್ನು ಪಿತೃದೇವತೆಗಳಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಅಲ್ಲೆಲ್ಲ ಸಂತತಿ ವಿಸ್ತಾರ ಆಗುತ್ತೆ. ಅಗ್ನಿಪತ್ನಿಯಾದ ಸ್ವಾಹಾಳಲ್ಲಿ 3 ಜನ ಮಕ್ಕಳು ಹುಡ್ತಾರೆ. ಶುಚಿ, ಪಾವಕ, ಪವಮಾನ ಅನ್ನುವ 3 ಹೆಸರಿನ ಮಕ್ಕಳು ಹುಡ್ತಾರೆ.
ಈ ಶುಚಿ ಪಾವಕ ಪವಮಾನರಿಗೆ ಮತ್ತೆ ಒಬ್ಬೊಬ್ಬರಿಗೆ ಒಂದೊಂದರ ಹಾಗೆ ಮತ್ತೆ 3 ಮಕ್ಕಳಾಗ್ತಾರೆ. ಒಬ್ಬ ಹವ್ಯವಾಹ, ಮತ್ತೊಬ್ಬ ಕವ್ಯವಾಹ, ಇನ್ನೊಬ್ಬ ಸರ್ವರಕ್ಷ ಅಂತ. ಇದರಲ್ಲಿ ಹವ್ಯವಾಹ ಅಥವಾ ಹವ್ಯವಾಹನ ದೇವತೆಗಳನ್ನು ಉದ್ದೇಶಿಸಿ ಹೋಮಿಸುವ ಸ್ಥಿತಿಯಲ್ಲಿ ಹವ್ಯವಾಹನ ಆಹುತಿಯನ್ನು ಸ್ವೀಕರಿಸಿ ಆಯಾಯ ದೇವತೆಗಳಿಗೆ ತಲುಪಿಸ್ತಾನೆ. ಪಿತೃದೇವತೆಗಳಿಗೆ ಆಹುತಿಯನ್ನು ಕೊಡುವುದಾದರೆ ಕವ್ಯವಾಹನ ಅನ್ನುವ ಹೆಸರಿನ ಅಗ್ನಿ ಆಹುತಿಯನ್ನು ಸ್ವೀಕರಿಸಿ ಪಿತೃದೇವತೆಗಳಿಗೆ ತಲುಪಿಸ್ತಾನೆ. ಇನ್ನು ಅಸುರರನ್ನು ಉದ್ದೇಶಿಸಿ ಹೋಮಿಸುವುದಾದರೆ ಆಗ ಸರ್ವರಕ್ಷ ಅನ್ನುವ ಅಗ್ನಿ ಅವನು ಆಹುತಿಯನ್ನು ಸ್ವೀಕರಿಸಿ ಅಸುರರಿಗೆ ಹೋಗಿ ಸಮರ್ಪಿಸ್ತಾನೆ. ಹೀಗೆ ಅಗ್ನಿ 3 ಜನ. ಅಲ್ಲಿ ಅಸುರರು ಅನ್ನುವ ಶಬ್ದ ಇದೆ ಬ್ರಹ್ಮಾಂಡದಲ್ಲಿ. ರಾಕ್ಷಸ ಅಂತ ಅದನ್ನು ವ್ಯಾಖ್ಯಾನಿಸ್ತಾರೆ. ಅಂದರೆ ರಾಕ್ಷಸ ಅನ್ನುವ ಒಂದು ಗಣ ಇದೆ, ಅದು ದೇವಗಣ, ದೇವತೆಗಳಲ್ಲೇ ಸೇರಿದ್ದು. ಹೇಗೆ ಯಕ್ಷ, ಕಿನ್ನರ, ಕಿಂಪುರುಷ ಇತ್ಯಾದಿಗಳು ಒಂದೊಂದು ದೇವ ಯೋನಿ ವಿಶೇಷವೋ ಹಾಗೆ ರಾಕ್ಷಸ ಅನ್ನುವ ಒಂದು ದೇವಯೋನಿ ವಿಶೇಷ ಇದೆ. ವಾಸ್ತು ಹೋಮ ಮಾಡುವವರಿಗೆ ಗೊತ್ತಿರ್ತದೆ, ಅದರಲ್ಲಿ ಒಂದು ಭಾಗ ರಾಕ್ಷಸ ಗಣಕ್ಕೆ ಆಹುತಿ ಕೊಡ್ತಕ್ಕಂತಹ ಪ್ರಕ್ರಿಯೆ ಇದೆ. ಅದು ದೇವಯೋನಿಯಲ್ಲೇ ಬರುವಂಥದ್ದು. ಅಸುರರು ಅಂದರೆ ರಕ್ಕಸರು ಅಲ್ಲ, ಅದು ಅವರನ್ನು ಉದ್ದೇಶಿಸಿ ಹೋಮಿಸುವ ಸ್ಥಿತಿಯಲ್ಲಿ ಸರ್ವರಕ್ಷಾ ಅನ್ನುವ ಅಗ್ನಿಯಲ್ಲಿ ಹೋಮಿಸಬೇಕು. ಹೀಗೆ ಈ ಅಗ್ನಿಗಳ ವಂಶ ವಿಸ್ತಾರ ಆಗ್ತಾ ಇವರು ಒಟ್ಟು 49 ಜನ ಆಗ್ತಾರೆ. ಈ 49 ಜನ ಅಗ್ನಿ, ಇವು ಎಲ್ಲರಿಗೂ ಕೂಡ ಅಗ್ನಿ ಅಂತಲೇ ಹೆಸರು. ಮೊದಲ ಅಗ್ನಿ ಅವನು ಸಾಕ್ಷಾತ್ ಚತುರ್ಮುಖ ಬ್ರಹ್ಮನ ಮಾನಸ ಸೃಷ್ಟಿ, ಮೊದಲ ಅಗ್ನಿ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಅಂತ, ಚತುರ್ಮುಖ ಬ್ರಹ್ಮನ ಮುಖದಿಂದ ಅಗ್ನಿಯ ಸೃಷ್ಟಿಯಾಗುತ್ತೆ. ಸಾಕ್ಷಾತ್ ಭಗವಂತನ ಮುಖದಿಂದಲೂ ಅಗ್ನಿಯ ಸೃಷ್ಟಿ ಇದೆ. ಇಲ್ಲಿ ಹೇಳಿದ್ದು ಚತುರ್ಮುಖ ಬ್ರಹ್ಮನ ಮುಖದಿಂದ ಅಗ್ನಿಯ ಸೃಷ್ಟಿ. ಆಮೇಲೆ ಅಗ್ನಿಯಿಂದ ಮತ್ತೆ 3 ಜನ, ಮತ್ತೆ 3 ಜನ, ಮತ್ತೆ ವಂಶ ವಿಸ್ತಾರ. ಒಟ್ಟು ಈ ಅಗ್ನಿ ಪರಂಪರೆ ಒಟ್ಟು 49 ಜನ. ಇವರನ್ನು ಬೇರೆ ಬೇರೆ ಯಜ್ಞದಲ್ಲಿ ಬೇರೆ ಬೇರೆ ಉದ್ದೇಶದಿಂದ ಆಹುತಿ ಕೊಡಬೇಕಾದರೆ ಅವರನ್ನು ಅಗ್ನಿ ಆ ಬೇರೆ ಬೇರೆ ಹೆಸರುಗಳಿಂದ ಆವಾಹಿಸಬೇಕು ಅನ್ನುವ ವಿಧಿಯನ್ನು ಬ್ರಹ್ಮಾಂಡ ಹೇಳುತ್ತೆ. ಹೀಗೆ ಸ್ವಾಹಾಳಲ್ಲಿ ವಂಶ ವಿಸ್ತಾರವಾಯಿತು. ಪಿತೃದೇವತೆಗಳ ಪತ್ನಿಯಾದ ಸ್ವಧಾ, ಆ ಸ್ವಧಾಳನ್ನು ಧ್ಯಾನಿಸಿಕೊಂಡು ಪಿತೃದೇವತೆಗಳು, ಅವರು ಅಗ್ನಿಶ್ವಾತ್ತರು, ಬರ್ಹಿಷದರು, ಆಜ್ಯಪರು, ಸೋಮಪರು ಅಂತೇಳಿ 4 ಗಣಗಳಿದ್ದಾರೆ. ಶಾಶ್ವತ ಪಿತೃಗಳು, ಇವತ್ತು ಪಿಂಡ ಪ್ರದಾನ ಮಾಡಿದರೆ ತೃಪ್ತರಾಗತಕ್ಕಂತಹ ದೇವತೆಗಳು. ಅದು ಸತ್ತು ಹೋದ ತಂದೆಯೋ ಅಜ್ಜನೋ ಅವರಿಗೆ ಈ ಪಿಂಡ ಸಿಗುವುದಲ್ಲ. ಆ ಪಿಂಡವನ್ನು ಅಲ್ಲಿ ಇಟ್ಟು ಅದನ್ನು ಅರ್ಚನೆ ಮಾಡಿದ್ರಿಂದ ಅದರಿಂದ ತೃಪ್ತಿಯಾಗುವುದು ಶಾಶ್ವತ ಪಿತೃದೇವತೆಗಳು ಅಂತ. ಪಿತೃಗಳು ಅಂದರೆ ಅಪ್ಪ ಅಜ್ಜ ಅಂತ ಅರ್ಥ ಅಲ್ಲ, ಅದು ಒಂದು ದೇವತಾಗಣ. ಆ ಪಿತೃದೇವತೆಗಳು ಶಾಶ್ವತ ಪಿತೃಗಳು, ಅವರು ಎಲ್ಲರಿಗೂ ಯಾರು ಪಿಂಡ ಪ್ರದಾನ ಮಾಡಿದರೂ ತೃಪ್ತಿಯಾಗತಕ್ಕಂತಹ ದೇವತಾಗಣ. ಅದರ ಒಳಗೆ ನಿಂತು ಮತ್ತೆ ಭಗವಂತನ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ ರೂಪ ತೃಪ್ತಿಯಾಗುತ್ತೆ. ಅಂತೂ ಈ ಶಾಶ್ವತ ಪಿತೃಗಣ, ಅವರಿಗೆ ಅಮೂರ್ತ ಪಿತೃಗಳು ಅಂತ ಹೆಸರು. ಈ ಅಮೂರ್ತ ಪಿತೃಗಳಿಗೆ ಯಾವಾಗ ಸ್ವಧಾಳನ್ನು ಕೊಟ್ಟು ವಿವಾಹ ಮಾಡಿದಾಗ ದಕ್ಷ ಪ್ರಜಾಪತಿಯ ಕನ್ಯೆಯಾದ ಸ್ವಧಾಳನ್ನು ಧ್ಯಾನಿಸಿಕೊಂಡು ಪಿತೃಗಳು ಮಾನಸ ಸೃಷ್ಟಿಯನ್ನು ಮುಂದುವರಿಸ್ತಾರೆ. ಅದರಲ್ಲಿ ಮೇನಾ ಅನ್ನುವ ಮಗಳು ಹುಡ್ತಾಳೆ. ಆ ಮೇನೆಯನ್ನು ಕೊಟ್ಟು ಹಿಮವತ್ ಪರ್ವತದ ಅಭಿಮಾನಿ ದೇವನೆನಿಸಿದ ಹಿಮವಂತನಿಗೆ, ಇವತ್ತು ಪರ್ವತ ಅಂದರೆ ಅದು ಬರೀ ಜಡ ಅಲ್ಲ, ಆ ಜಡಕ್ಕೆ ನಿಯಾಮಕವಾದ ಅಭಿಮಾನಿಯಾದ ಒಂದು ದೇವತಾ ಶಕ್ತಿ ಇದೆ. ಅಂತಹ ಹಿಮವತ್ ಪರ್ವತನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಹಿಮವತ್ ಪರ್ವತನಿಗೆ ಮೇನೆಯಲ್ಲಿ ಮೈನಾಕ ಅಂತಕ್ಕಂತಹ ಮಗ ಆಗ್ತಾನೆ. ಅವನು ಮತ್ತೊಬ್ಬ ಪರ್ವತದ ಅಭಿಮಾನಿ, ಮೈನಾಕ ಅನ್ನುವ ಪರ್ವತ. ಹೀಗೆ ಎಲ್ಲ ವಂಶ ವಿಸ್ತಾರವಾದರೂ ಅದೇ ದಕ್ಷನ ಸುತೆಯಾದ ಸತೀದೇವಿಯಲ್ಲಿ ಪ್ರತ್ಯೇಕ ವಂಶ ವಿಸ್ತಾರ ಆಗಲಿಲ್ಲ. ಆಗ ಒಬ್ಬ ಋಷಿ ಕೇಳ್ತಾನೆ ಸೂತನ ಹತ್ರ, ಯಾಕೆ ಸತೀದೇವಿಯಲ್ಲಿ ಮಕ್ಕಳಾಗಲಿಲ್ಲ? ಗಣಪತಿ ಹುಟ್ಟಿದ, ಹೇಗೋ ಹುಟ್ಟಿದ, ಸ್ಕಂದ ಹುಟ್ಟಿದ, ಇನ್ನೇ ಹೇಗೋ ಹುಟ್ಟಿದ, ಒಟ್ಟು ಪಾರ್ವತಿ ದೇವಿಯಲ್ಲಿ ಮಕ್ಕಳಾಗಲಿಲ್ಲಲ್ಲ, ಏನು ಕಥೆ? ಅದಕ್ಕೆ ಒಂದು ದುರಂತ ನಡೆದು ಹೋಯಿತು ಅಂತ ಕಥೆ ಮುಂದುವರಿಸ್ತಾನೆ ಸೂತ ಪುರಾಣಿಕರು. ಏನಾಯಿತು ಅಂತೇಳಿದರೆ, ಆಕೆ ಶರೀರವನ್ನು ಸುಟ್ಟುಕೊಂಡು ಬಿಟ್ಲು. ನಾವು ಸುಟ್ಟುಕೊಂಡ್ಲು ಅಂದ ಕೂಡಲೇ ಸೀಮೆ ಎಣ್ಣೆಯೋ ಪೆಟ್ರೋಲೋ ನೆನಪಾಗುತ್ತೆ ನಮಗೆ. ಮದುವೆ ಆಗಿ ಶರೀರವನ್ನು ಸುಟ್ಟುಕೊಂಡ್ಲು ಅಂದರೆ ಅದು ಹೇಗೆ ಸುಟ್ಟುಕೊಂಡಿರಬೇಕು ಅಂತ. ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಸುಟ್ಟುಕೊಂಡ್ಲು ಆಕೆ. ಅದಕ್ಕೊಂದು ಪ್ರಸಂಗ ನಡೀತು ಅಂತ ತನ್ನ ತಂದೆ ಮತ್ತು ಮಕ್ಕಳ ಗಲಾಟೆಯ ವಿಷಯವನ್ನು ನಿರೂಪಿಸ್ತಾರೆ. ನಮಗೆ ಭಾಗವತದಲ್ಲಿ ದಕ್ಷಾಧ್ವರ ಪ್ರಸಂಗ ಗೊತ್ತಿದೆ, ಆದರೆ ಇಲ್ಲಿ ಆ ದಕ್ಷಾಧ್ವರದ ವಿಷಯ ಇಲ್ಲಿ ಇಲ್ಲ. ದಕ್ಷ ಒಂದು ಯಾಗವನ್ನು ಮಾಡ್ತಾನೆ, ಶಿವನಿಗೆ ಆಹುತಿ ಕೊಡುವುದಿಲ್ಲ, ಆಮೇಲೆ ಗಲಾಟೆ ಆಗುತ್ತೆ ಇತ್ಯಾದಿ ಯಾವ ವಿಷಯವೂ ಇಲ್ಲಿಲ್ಲ. ಇಲ್ಲಿ ಸ್ವಲ್ಪ ವಿಶೇಷವಾದ ಒಂದು ಕಥೆ ಇಲ್ಲಿ ಬಂದಿದೆ. ಏನು ಅಂದರೆ, ದಕ್ಷ ತನ್ನ ಮಕ್ಕಳನ್ನೆಲ್ಲ ಮದುವೆ ಮಾಡಿಕೊಟ್ಟಿದ್ದಾನೆ. ಕೊಟ್ಟ ಮೇಲೆ
ಒಂದು ಸಲ ಅವನಿಗೆ ಇದ್ದಕ್ಕಿದ್ದ ಹಾಗೆ ಅನ್ನಿಸಿತು, ಎಲ್ಲ ಮಗಳುಗಳನ್ನು ತನ್ನ ಹೆಣ್ಣು ಮಕ್ಕಳುಗಳನ್ನೆಲ್ಲ ಒಂದು ಸಲ ಮನೆಗೆ ಕರೆದು ಖುಷಿಯಲ್ಲಿ ಒಂದು 4-5 ದಿವಸ ಕಳಿಬೇಕು ಅಂತ. ತುಂಬ ಹೆಣ್ಣು ಮಕ್ಕಳಿದ್ರೆ ಇವತ್ತಿನವರಿಗೆ ಈ ಅನುಭವ ಆಗುವುದೇ ಕಷ್ಟ. ಒಂದು 10-15 ಜನ ಹೆಣ್ಣು ಮಕ್ಕಳಿದ್ರೆ ಹೆಣ್ಣು ಮಕ್ಕಳಿಗೆಲ್ಲ ಒಳ್ಳೆ ರೀತಿಯಲ್ಲಿ ವಿವಾಹ ಮಾಡಿಕೊಟ್ಟು ಅವರು ಮಗಳು ಅಳಿಯ ಚೆನ್ನಾಗಿ ಸಂಸಾರ ನಡೆಸ್ತಾ ಇದ್ದಾರೆ, ಅವರ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ದಾರೆ ಅಂತಾದರೆ ಆಗ ಅಜ್ಜನಿಗೆ ಒಂದು ಸಲ ಮನಸ್ಸಾಗ್ತದೆ, ಆ ಮೊಮ್ಮಕ್ಕಳನ್ನು ನನ್ನ ಮಗಳನ್ನು ಎಲ್ಲರನ್ನೂ ಮನೆಗೆ ಕರೆಸಿಕೊಂಡು ಚೆನ್ನಾಗಿ ಒಂದು ಹಬ್ಬದ ಆಚರಣೆ ಮನೆಯಲ್ಲಿ ಮಾಡಬೇಕು ಅಂತ ಮನಸ್ಸಾಗ್ತದೆ. ಹಾಗೆ ಈ ದಕ್ಷ ಪ್ರಜಾಪತಿಗೆ ಮನಸ್ಸಾಯ್ತಂತೆ, ಇವರನ್ನೆಲ್ಲ ಕರೆದು ಒಂದು ದೊಡ್ಡ ಕಾರ್ಯಕ್ರಮ ಮನೆಯಲ್ಲಿ ಮಾಡಬೇಕು. ಅದು ಒಂದು 7-8 ದಿವಸಗಳ ಕಾರ್ಯಕ್ರಮ. ಅಲ್ಲಿ ಹೋಮ ಯಜ್ಞ ಏನೂ ಇಲ್ಲ, ಸತ್ಯನಾರಾಯಣ ಪೂಜೆಯೂ ಆಗ್ಬೋದು. ಅಂತೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಮನಸ್ಸಾಯ್ತಂತೆ. ದಕ್ಷಸ್ಯಾಸಂಸುತಾಕ್ಯಷ್ಟವು ಕನ್ಯಾ ಸ್ವೇಭ್ಯೋ ಗೃಹೇಭ್ಯ ಆನಾಯ್ಯ ತಾಹ ಪಿತಾ ಅಭ್ಯರ್ಚಯದ್ ಗೃಹೇ. ಅವರನ್ನೆಲ್ಲ ಮನೆಗೆ ಕರೆಸಿ ಎಲ್ರಿಗೂ ಕೂಡ ವಿಶೇಷ ಉಡುಗೊರೆ ಕೊಡುವುದೇನು ಮತ್ತೊಂದೇನು ಇಂಥದ್ದು ದೊಡ್ಡ ಎಲ್ರಿಗೂ ಒಂದೊಂದು ಬಂಗಾರದ ಸರಗಳನ್ನೆಲ್ಲ ಮಾಡಿಸಿ ಇಟ್ಟಿದ್ದ. ಎಲ್ರಿಗೂ ಬಂದವರಿಗೆಲ್ಲ ವಿಶೇಷ ಉಡುಗೊರೆಗಳನ್ನೆಲ್ಲ ಮಾಡುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದ ಮನೆಯಲ್ಲಿ. ಆದರೆ ರುದ್ರಪತ್ನಿಯನ್ನು ಮಾತ್ರ ಕರೆದಿರಲಿಲ್ಲ. ಇಷ್ಟೆಲ್ಲ ತನ್ನ ಮಕ್ಕಳನ್ನು, ಆ ಮಕ್ಕಳಲ್ಲಿ ಜ್ಯೇಷ್ಠಳು ಸತಿ, ಮೊದಲ ಮಗಳು ಹಿರಿಯ ಮಗಳು ಸತೀದೇವಿ, ಆಕೆಯನ್ನು ಕರೆಯದೆ ತಂಗಿಯರನ್ನೆಲ್ಲ ಕರೆದಿದ್ದಾನೆ, ಈಕೆಯನ್ನು ಕರೆದಿಲ್ಲ. ಆಕೆಗೆ ಸುದ್ದಿ ಹೋಯ್ತಂತೆ, ನಿಮ್ಮ ಮನೆಯಲ್ಲಿ ಭಾರಿ ಗೌಜಿ ಆಗ್ತಾ ಇದೆ, ಎಲ್ಲ ಮಕ್ಕಳು ನಿನ್ನ ತಂಗಿಯರು ಎಲ್ಲರೂ ಸೇರಿಕೊಂಡು ಭಾರಿ ಗೌಜಿ ಇದೆ.